ವಾಕ್ಯ ಓದ್ಕೊಂಡು ನಾವು ಮುಂದೆ ಹೋಗೋಣ. ಫಿಲಿಪ್ಪಿ ಬರೆದ ಪುಸ್ತಕ. ಎಲ್ಲರೂ ಸಂತೋಷವಾಗಿದ್ದೀರಾ? ಫಿಲಿಪ್ಪಿ ಬರೆದ ಪುಸ್ತಕ ಮೂರನೇ ಅಧ್ಯಾಯ. ಮೂರನೇ ಅಧ್ಯಾಯ 13-14. ಸಹೋದರರೇ, ನಾನಂತೂ ಓಕೆ ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇವೆ. ಸಾಕು. ಎಷ್ಟು ಜನಕ್ಕೆ ಅರ್ಥ ಆಯ್ತು ವಾಕ್ಯ? ಒಂದು ಮಾತ್ರ ನಾನು ಮಾಡ್ತಾ ಇದ್ದೀನಿ. ಹಳೆಯದನ್ನ ಹಿಂದೆ ಇರೋದನ್ನ ಮರೆತು ಮುಂದೆ ಏನಿದೆಯೋ ಅದನ್ನ ಯೋಚನೆ ಮಾಡಿ, ಅದನ್ನ ಮುಂದೆ ಇರೋದನ್ನ ಗುರಿಯಾಗಿ ಇಟ್ಕೊಂಡು ನಾನೇನ್ ಮಾಡ್ತಾ ಇದ್ದೀನಿ? ಓಡ್ತಾ ಇದ್ದೀನಿ. ಆ ಎರಡನೇ ಭಾಗ ಏನ್ ಹೇಳುತ್ತೆ ನೋಡ್ರಿ. ಕ್ರಿಸ್ತನು ಮೇಲಕ್ಕೆತ್ತಿ, ಕ್ರಿಸ್ತನ ಮೂಲಕವಾಗಿ ನಮ್ಮನ್ನ ಎಲ್ಲ ಹೇಳಿ ಬಾಯ್ಬಿಟ್ಟು ನಮ್ಮನ್ನ ಮೇಲಕ್ಕೆ ಕರೆದು, ಸಾಕು. ಕ್ರಿಸ್ತನ ಮೂಲಕವಾಗಿ ನಿಮ್ಮೆಲ್ಲರನ್ನ ದೇವರು ಏನ್ ಮಾಡಿದ್ದಾರೆ? ಮೇಲಕ್ಕೆತ್ತಿದ್ದಾರೆ. ಮೇಲಕ್ಕೆತ್ತಿ ಪ್ರತಿಯೊಬ್ಬರಿಗೂ ದೇವರು ಒಂದು ಗುರಿ ಇಟ್ಟಿದ್ದಾರೆ. ಕ್ರಿಸ್ತನ ಮೂಲಕವಾಗಿ ನಂಬಿರುವ ನಮ್ಮ ಎಲ್ಲರನ್ನ ದೇವರು ಏನ್ ಮಾಡಿದ್ದಾರೆ? ಮೇಲಕ್ಕೆತ್ತಿ ನಮ್ಮ ಮುಂದ್ಗಡೆ ಏನ್ ಮಾಡಿದ್ದಾರೆ? ಒಂದು ಗುರಿಯನ್ನು ಇಟ್ಟಿದ್ದಾರೆ, ಒಂದು ಬಿರುದನ್ನು ಇಟ್ಟಿದ್ದಾರೆ. ಬಟ್ ಅದನ್ನ, ಆ ಬಿರುದನ್ನ ಕ್ರಿಸ್ತರು ನಮ್ಮನ್ನ ಮೇಲಕ್ಕೆತ್ತಿರುವುದನ್ನ ಅನುಭವಿಸ್ತಿರಂಗೆ ನಿಲ್ಲಿಸ್ತಿರೋದು ಯಾವುದು ಅಂದ್ರೆ, ನೀವು ಹಳೆದನ್ನ ಮರಿದೇ ಇರೋದು. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಮೇಕ್ ಪೀಸ್ ವಿತ್ ಯುವರ್ ಪಾಸ್ಟ್. ಅಂದ್ರೆ ಕನ್ನಡದಲ್ಲಿ ಹಳೇದ್ರ ಜೊತೆ ಕಾಂಪ್ರಮೈಸ್ ಮಾಡ್ಕೊಂಡು ಬಿಟ್ಬಿಡ್ರಿ ಅಂತ. ಹಳೇದ್ರ ಜೊತೆ ನಾವೇನ್ ಮಾಡ್ಬೇಕು ಹೇಳ್ರಿ? ಬಿಟ್ಬಿಡ್ರಿ. ಪೀಸ್ ಮಾಡ್ಕೊಂಬಿಡಿ, ಸಮಾಧಾನ ಮಾಡ್ಬಿಡ್ರಿ. ಇಬ್ರು ಜಗಳ ಆಡ್ತಾ ಇದ್ರೆ ಅವ್ರಿಗೆ ಮಧ್ಯೆ ಏನ್ ಮಾಡ್ಬೇಕು ನಾವು? ಸೊ ಆತರ ಇಬ್ರು ಜಗಳ ಆಡ್ತವ್ರೆ. ಬಟ್ ನಾವೇನ್ ಮಾಡ್ತಾ ಇದೀವಿ? ನಮ್ಮ ಪಾಸ್ಟ್ ಜೊತೆ, ನಮ್ಮ ಗತದ ಬಗ್ಗೆ, ನಡೆದಿರೋ ವಿಷಯಗಳ ಬಗ್ಗೆ ನಾವೇನ್ ಮಾಡ್ತಾ ಇದೀವಿ? ಜಗಳ ಮಾಡ್ಕೊಂತ ಕೂತಿದೀವಿ. ಅನೇಕ ವಿಶ್ವಾಸಿಗಳಿಗೆ ಶತ್ರುಗಳು ಯಾರು ಇರಲ್ಲ. ಅವರ ಪಾಸ್ಟ್, ಅವರ ಗತನೇ ಅವರಿಗೆ ಶತ್ರು. ಅವ್ರ ಫೈಟಿಂಗ್ ಎಲ್ಲ ಅವ್ರ ಪಾಸ್ಟ್ ಜೊತೆಗೇನೆ. ಅವ್ರು ನಡೆದಿರೋ ವಿಷಯಗಳನ್ನ ಇಟ್ಕೊಂಡು ಅವ್ರೇನ್ ಮಾಡ್ತಾ ಇರ್ತಾರೆ? ಹೋರಾಡ್ತಾನೇ ಇರ್ತಾರೆ. ಆದ್ರೆ ಪೌಲ ಹೇಳ್ತಾರೆ, ನಾನು ಒಂದು ವಿಷಯ ಮಾಡ್ತೀನಿ, ಹಳೆದನ್ನ ಮರಿತೀನಿ. ಎಷ್ಟು ಜನ ಹಳೆದನ್ನ ಮರೆಯಕ್ಕೆ ರೆಡಿ ಆಗಿದ್ದೀರಾ? ನಿಜವಾಗ್ಲು ಹಳೆದನ್ನ ಮರಿದೆ ಹೋದ್ರೆ ಕ್ರಿಸ್ತನು ನಿಮಗೋಸ್ಕರವಾಗಿ ಇಟ್ಟಿರುವ ಬಿರುದನ್ನ ಪಡ್ಕೊಳಕ್ ಆಗದೇ ಇಲ್ಲ. ಕ್ರಿಸ್ತ ನಿಮ್ಮನ್ನ ಮೇಲಕ್ಕೆತ್ತಿ ಮುಂದೆ ಕರ್ಕೊಂಡು ಹೋಗ್ಬೇಕು ಅನ್ಕೊಂತ ಇದ್ದಾರೆ. ಆ ಮೇಲಕ್ಕೆತ್ತಿ ನಿಮ್ಮನ್ನ ಮುಂದಕ್ಕೆ ಕರ್ಕೊಂಡು ಹೋಗೋದನ್ನ ನಿಮ್ ಕೈಯಲ್ಲಿ ಅನುಭವಿಸಕ್ಕೆ ಆಗಲ್ಲ. ಸೊ ಕ್ರಿಸ್ತನು ನಿಮ್ಮನ್ನ ಮೇಲಕ್ಕೆತ್ತಿ ಮುಂದೆ ಕರ್ಕೊಂಡು ಹೋಗ್ಬೇಕಂದ್ರೆ ನೀವು ಮಾಡ್ಬೇಕಾಗಿರೋ ಕೆಲಸ, ನೆನ್ನೆ ನಡೆದಿರೋದನ್ನ ಬಿಟ್ಬಿಡ್ರಿ, ಮರ್ತು ಬಿಡ್ರಿ. ಎಲ್ಲಿವರೆಗೂ ನೀವು ನೆನ್ನೆ ನಡೆದಿರೋದನ್ನ ಮರೆಯಲ್ವೋ ಅಲ್ಲಿವರೆಗೂ ಕ್ರಿಸ್ತನು ನಿಮ್ಮನ್ನ ಮೇಲಕ್ಕೆತ್ತಿ ಮುಂದೆ ಕರ್ಕೊಂಡು ಹೋಗಕ್ಕೆ ಆಗಲ್ಲ. ಯೆಶಾಯ ಬರೆದ ಪುಸ್ತಕ 43ನೇ ಅಧ್ಯಾಯ 18ನೇ ವಾಕ್ಯ.
ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ. ಹಳೆ ಸಂಗತಿಗಳನ್ನ ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿ. ಜ್ಞಾಪಕಕ್ಕೆ ತಂದ್ಕೊಳ್ಬೇಡ್ರಿ. ಪುರಾತನ ಕಾರ್ಯಗಳನ್ನು ಮರೆತು ಬಿಡಿ. ಪುರಾತನದ ಕಾರ್ಯಗಳನ್ನ ಮರ್ತು ಬಿಡ್ರಿ. ಓ, ಹೊಸ ಕಾರ್ಯವನ್ನು ಮಾಡುವೆನು. ಈಗೋ ಹೊಸ ಕಾರ್ಯವನ್ನ ಮಾಡುವೆನು. ಈಗ ತಲೆದೂರುತ್ತಲಿದೆ, ಆ ನಿಮಗೆ ಕಾಣುವುದಿಲ್ಲವೋ? ನಿಮಗ್ ಕಾಣುವುದಿಲ್ವೋ? ಏನು ಕಾಣ್ತಾ ಇಲ್ಲ ಹೇಳ್ರಿ? ಯಾರು ಹಳೆದನ್ನ ಮರೆಯಲ್ವೋ, ಯಾರು ಹಳೆದನ್ನ ಪದೇ ಪದೇ ಜ್ಞಾಪಕಕ್ಕೆ ತಗೊಂಡ್ ಬರ್ತಾರೋ ಅವ್ರಿಗೆ ಹೊಸದು ಕಣ್ಣಿಗೆ ಕಾಣಿಸಲ್ಲ. ಒಂದು ವಿಶ್ವಾಸಿಗಳಿಗೆ ಏನಕ್ಕೆ ಹೊಸ ವಿಷಯಗಳನ್ನ ಅವ್ರು ಅನುಭವಿಸಕ್ ಆಗಲ್ಲ ಅಂದ್ರೆ, ಹೊಸ ವಿಷಯಗಳನ್ನ ಏನಕ್ಕೆ ಅವ್ರ ಕಣ್ಣುಗಳಿಗೆ ಕಾಣಲ್ಲ, ಒಳ್ಳೆ ಸುದ್ದಿಗಳು ಏನಕ್ಕೆ ಅವ್ರ ಕಿವಿಗಳಿಗೆ ಬೀಳಲ್ಲ ಅಂದ್ರೆ, ಅವರೆಲ್ಲ ಏನ್ ಮಾಡ್ತಾ ಇದಾರೆ? ಹಳೇದನ್ನ ಮುಂದೆ ಇಟ್ಕೊಂಡು, ಹಳೇದನ್ನೇ ಜ್ಞಾಪಕ ಮಾಡ್ಕೊಂಡು, ಹಳೇದ್ರ ಜೊತೆನೇ ಕಿತ್ತಾಡ್ತಾ ಕೂತವ್ರು ಅವರು. ಎಲ್ಲಿವರೆಗೂ ಹಳೇದ್ರ ಜೊತೆ ನೀವು ಕಿತ್ತಾಡ್ತಾ ಕೂತಿರ್ತೀರೋ ಅಲ್ಲಿವರೆಗೂ ಹೊಸದು ನಿಮ್ ಕಣ್ಣಿಗೆ ಕಾಣಿಸಲ್ಲ, ನಿಮ್ ಕಿವಿಗೂ ಕೇಳಿಸಲ್ಲ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಹೇಳ್ತಿರೋದು? ಸೊ ನಮ್ ಎಲ್ಲರ ಕಿವಿಗೆ ಏನಾಗ್ಬೇಕು ಹೇಳ್ರಿ? ಒಳ್ಳೇದು ಕಿವಿಗೆ ಬೀಳ್ಬೇಕು, ನಮ್ ಕಣ್ಣಿಗೆ ಒಳ್ಳೇದು ಕಾಣಿಸ್ಬೇಕು. ಪಕ್ಕದಲ್ಲಿ ಕೈಗೊಟ್ಟು ಹೇಳಿ, ನಿಮ್ ಕಣ್ಣಿಗೆ ಒಳ್ಳೇದು ಕಾಣಿಸ್ಬೇಕು, ನಿಮ್ ಕಿವಿಗೆ ಒಳ್ಳೆ ಸುದ್ದಿ ಬೀಳ್ಬೇಕು ಅಂತ. ಅದಕ್ಕೆ ನಾವೇನ್ ಮಾಡ್ಬೇಕು? ಹಳೇದನ್ನ ಮರಿಬೇಕು. ಇನ್ನೊಂದ್ಸರಿ ಪಕ್ಕದಲ್ಲಿ ಕೈಗೊಟ್ಟು ಹೇಳ್ರಿ, ಹಳೇದ್ರ ಜೊತೆ ಹಳೇದನ್ನ ಮೈಂಡ್ ತಗೊಂಡ್ ಕಿತ್ತಾಡಿ, ಹಳೇದ್ರ ಜೊತೆ ಕಿತ್ತಾಡಿದ್ ಸಾಕು, ಹಳೇದ್ರ ಜೊತೆ ಫೈಟಿಂಗ್ ಮಾಡಿದ್ ಸಾಕು, ನಡೆದಿರೋ ವಿಷಯಗಳನ್ನ ಮನ್ಸಲ್ಲಿ ಇಟ್ಕೊಂಡು ಫೈಟಿಂಗ್ ಮಾಡಿದ್ ಸಾಕು. ಯಾವ್ದನ್ನ ಸಾಧಿಸ್ತೀವಿ ನಾವು ಜಾಸ್ತಿ? ನಡೆದಿರೋದನ್ನೇ ಮೈಂಡಲ್ಲಿ ಇಟ್ಕೊಂಡೆ ಸಾಧಿಸೋದಲ್ಲ ನಾವು. ನಡೆದಿರೋದನ್ನೇ ಮೈಂಡಲ್ಲಿ ಇಟ್ಕೊಂಡು ಏನ್ ಮಾಡ್ತೀವಿ ನಾವು? ಸಾಧಿಸ್ತಾ ಇರ್ತೀವಿ. ಇನ್ನು ಎಷ್ಟು ದಿನ ಸಾಧಿಸ್ತೀರಾ? ನೀವು ನಡೆದಿರೋದನ್ನ ಮನ್ಸಲ್ಲಿ ಇಟ್ಕೊಂಡು ಸಾಧಿಸ್ತಾ ಇರೋವರೆಗೂ ನಿಮ್ ಮುಂದ್ಗಡೆ ಇರುವಂತ ಹೊಸದು ಒಳ್ಳೆ ವಿಷಯಗಳು ನಿಮ್ ಕಣ್ಣಿಗೆ ಕಾಣಲ್ಲ. ಅದನ್ನೇ ಇಲ್ಲಿ ಕೇಳ್ತಾ ಇರೋದು ಪ್ರಶ್ನೆ. ಹೊಸದು ನಿಮ್ ಮುಂದ್ಗಡೆ ಬರ್ತಾ ಇದೆ, ಉಕ್ತಾ ಇದೆ. ಅಂದ್ರೆ ತಲೆ ದೂರ್ತ ಅಂದ್ರೆ ಉಕ್ತಾ ಇದೆ, ಸ್ಪ್ರಿಂಗಿಂಗ್ ಅಪ್ ಆಗ್ತಾ ಇದೆ. ಅಂದ್ರೆ ಇವಾಗ ಇಂಗ್ಲಿಷ್ ಅಲ್ಲಿ ಏನಿದೆ ಗೊತ್ತಾ? ಸ್ಪ್ರಿಂಗ್ ಅಪ್, ಸ್ಪ್ರಿಂಗ್ ಫೋರ್ತ್. ಅಂದ್ರೆ ಒಂದ್ ಬುಗ್ಗೆಯಿಂದ ನೀರು ಉಕ್ಕುತ್ತೆ ನೋಡ್ರಿ, ಹಿಂಗೆ ಉಕ್ಕುತ್ತಲ್ಲ ಹಿಂಗೆ ನೀರು ಭೂಮಿಯಿಂದ ಉಕ್ಕುತ್ತಲ್ಲ ಹಿಂಗೆ. ಸೊ ಆತರ ಏನಾಗ್ತಾ ಇದೆ? ಹೊಸ ವಿಷಯಗಳು ಏನಾಗ್ತಾ ಇದೆ? ನಮಗೋಸ್ಕರವಾಗಿ ಉಕ್ತಾ ಇದೆ. ಆದ್ರೆ ಅದನ್ನ ನಿಮ್ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಅಂತ ಒಂದು ಪ್ರಶ್ನೆ ಹಾಕಿರೋದು. ಹೊಸ ವಿಷಯಗಳು ನಮ್ ಸುತ್ತಲೂ ಹೊಸ ವಿಷಯಗಳು ನಡೀತಾನೆ ಇರ್ತವೆ, ಆದ್ರೆ ನಾವು ಮಾತ್ರ ಹಳೆ ವಿಷಯಗಳಲ್ಲೇ ಬ್ಯುಸಿಯಾಗಿರ್ತೀವಿ. ಹೊಸ ವಿಷಯಗಳು ನಮ್ ಸುತ್ತಲೂ ನಡೀತಾ ಇದ್ರು ನಾವು ಮಾತ್ರ ಹಳೆ ವಿಷಯಗಳಲ್ಲೇ ಬ್ಯುಸಿಯಾಗಿದ್ದೀವಿ. ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ? ಹೊಸ ವಿಷಯಗಳು ನಮ್ ಸುತ್ತಲೂ ನಡೀತಾ ಇದ್ರು ನಾವು ಮಾತ್ರ ಹಳೆಯ ವಿಷಯಗಳನ್ನ ಮನ್ಸಲ್ಲಿ ಇಟ್ಕೊಂಡು ಸಾಧಿಸ್ತಾ ನಾವೇನ್ ಮಾಡ್ತಾ ಇದೀವಿ? ಅದರಲ್ಲೇ ಬ್ಯುಸಿಯಾಗಿದ್ದೀವಿ. ಯಾವಾಗೋ ನಡೆದಿರೋದನ್ನ ಇಲ್ಲಿವರೆಗೂ ಇಟ್ಕೊಂಡು ಏನ್ ಮಾಡ್ತಾ ಇರ್ತೀವಿ? ಏನ್ ಸಾಧನೆ ಮಾಡಿದಿರಿ ಇಲ್ಲಿವರೆಗೂ? ಪ್ರತಿ ಸರಿ ನಾವು ಹಳೆದನ್ನ ಮನಸ್ಸಲ್ಲಿ ಇಟ್ಕೊಂಡಾಗಲ್ಲ, ನಾವು ನೋಡ್ಬೇಕಾಗಿರುವಂತ, ಅನುಭವಿಸ್ಬೇಕಾಗಿರುವಂತ ಒಳ್ಳೆ ಸುದ್ದಿಗಳನ್ನ, ಒಳ್ಳೆ ವಿಷಯಗಳನ್ನ, ಹೊಸ ವಿಷಯಗಳನ್ನ ನಾವೇ ನಮ್ಮ ಕೈಯಾರೆ ತಡೆ ಮಾಡ್ಕೊಳ್ತಾ ಇದ್ವಿ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಸೊ ಹಳೆಯ ವಿಷಯಗಳನ್ನ ಮನಸ್ಸಿಗೆ ತಂದುಕೊಳ್ಬೇಡ್ರಿ. ಹಳೆ ವಿಷಯಗಳು ಮನಸ್ಸಿಗೆ ಬರಕ್ ಕಾರಣ ಯಾರು? ನಾವೇ. ಎಲ್ಲಿವರೆಗೂ ಅದನ್ನ ನೀವು ಗಟ್ಟಿಯಾಗಿ ಇಟ್ಕೊಂಡಿರ್ತೀರೋ ಅಲ್ಲಿವರೆಗೂ ಅದು ಮನಸ್ಸಿಗೆ ಬರ್ತಾನೇ ಇರುತ್ತೆ ವಾಪಸ್. ನೀವು ಅದನ್ನ ಗಟ್ಟಿಯಾಗಿ ಇಟ್ಕೊಂಡಿರೋವರೆಗೂ, ಎಲ್ಲಿವರೆಗೂ ನಿಮ್ ಹಿಂದೆ ನಡೆದಿರುವುದನ್ನ ಮರೀದೆ, ಅದನ್ನ ಬಿಟ್ಬಿಡ್ದೆ ಗಟ್ಟಿಯಾಗಿ ಎಲ್ಲಿವರೆಗೂ ಇಟ್ಕೊಂಡಿರ್ತೀರೋ ಅಲ್ಲಿವರೆಗೂ ಅದು ನಿಮ್ಮ ಮನಸ್ಸಿಗೆ ಏನ್ ಮಾಡ್ತಾ ಇರುತ್ತೆ? ವಾಪಸ್ಸು ಬರ್ತಾ ಇರುತ್ತೆ. ಯಾರ್ದದು ಫೋನು? ಅದು ಪದೇ ಪದೇ ಏನ್ ಮಾಡ್ತಾ ಇರುತ್ತೆ? ಮನಸ್ಸಿಗೆ ವಾಪಸ್ ಬರ್ತಾನೆ ಇರುತ್ತೆ.
ವಾಪಸ್ ಬಂದು 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 ನಮ್ಮ ಜೀವನದಲ್ಲಿ ಅನುಭವಿಸ್ಬೇಕಾಗಿರುವಂತ ಹೊಸ ವಿಷಯಗಳನ್ನ ಅನುಭವಿಸ್ದಿರಂಗೆ ನಮ್ಮನ್ನ ತಡೆದು ನಿಲ್ಲಿಸ್ತಾ ಇದೆ. ಸಣ್ಣ ವಿಷಯನೇ, ಬಟ್ ಆ ಸಣ್ಣ ವಿಷಯ ಏನ್ ಮಾಡ್ತಾ ಇದೆ, ದೊಡ್ಡ ಕೆಲಸ ಮಾಡ್ತಾ ಇದೆ. ನಾವು ಅನುಭವಿಸ್ಬೇಕಾಗಿರುವಂತ ಆಶೀರ್ವಾದಗಳನ್ನ, ಹೊಸ ವಿಷಯಗಳು ನಮ್ಮ ಜೀವನದಲ್ಲಿ ಎಲ್ಲ. ನಮ್ಗೊಂದು ಪ್ರಶ್ನೆ ನಿಮ್ಮನ್ನ ನೀವು ಕೇಳ್ಕೊಳ್ರಿ. ಒಂದೊಂದ್ಸರಿ ಯೋಚನೆ ಮಾಡ್ತೀವಿ, ನನ್ನ ಲೈಫ್ ಎಲ್ಲ ಬೋರಿಂಗ್ ಆಗ್ಬಿಟ್ಟಿದೆ, ನಡೆದಿದ್ದೇ ನಡೀತದೆ, ಮಾಡಿದ್ದೇ ಮಾಡ್ತಾ ಇದ್ದೀನಿ, ನನ್ನ ಜೀವನದಲ್ಲಿ ಯಾವುದು ಹೊಸತನ ಕಾಣಿಸ್ತಾ ಇಲ್ವಲ್ಲ ಅಂತ, ಯಾವುದು ಹೊಸದಾಗಿ ಎಕ್ಸೈಟ್ಮೆಂಟ್ ಏನು ಇಲ್ವಲ್ಲ ಅಂತ ಹೆಸರಿ ಪ್ರಶ್ನೆ ಕೇಳಿರಲ್ಲ ನಾವು. ಏನಕ್ಕೆ ಕೇಳ್ರಿ? ಯಾಕೆಂದ್ರೆ ಹಳೆದನ್ನ ನೀವು ಎಲ್ಲಿವರೆಗೂ ಗಟ್ಟಿಯಾಗಿ ಇಟ್ಕೊಂಡಿರ್ತೀರೋ ಅಲ್ಲಿವರೆಗೂ ಹೊಸದನ್ನ ನೀವು ಅನುಭವಿಸಕ್ಕೆ ಆಗಲ್ಲ. ಫಸ್ಟ್ನೇ ವಾಕ್ಯ ಇರೋದು, ಕ್ರಿಸ್ತ ನಿಮ್ಮನ್ನ ಮೇಲೆ ಕೆತ್ತಿ ಮುಂದೆ ಹೊರಟಿರೋ ಗುರಿಯನ್ನ ನೋಡ್ಕೊಂಡು ಹೋಗ್ಬೇಕು. ಎರಡನೇದೇನು? ಹಳೆದನ್ನ ಮರಿಬೇಕು, ಹೊಸದನ್ನ ನೋಡ್ಬೇಕು. ಸೊ ನಾವು ಜೀವನದಲ್ಲಿ ಮೇಲೆ ಬರಬೇಕು, ಮುಂದೆ ಹೋಗ್ಬೇಕು ಅಂದ್ರೆ. ಎರಡನೇದು, ನಾವು ಹೊಸದನ್ನ ನೋಡ್ಬೇಕಂದ್ರೆ ಅದಕ್ಕಿರೋದೇ ಒಂದೇ, ಹಳೆದನ್ನ ಮರಿಬೇಕು. ಪುರಾತನ ವಿಷಯಗಳನ್ನ, ಕಾರ್ಯಗಳನ್ನ ನೀವೇನ್ ಮಾಡ್ಬೇಕು? ಮರ್ತೋಗ್ಬಿಡ್ಬೇಕು, ಜ್ಞಾಪಕಕ್ಕೆ ತಗೊಂಡು ಬರಬಾರ್ದು. ಯಾರೋ ನಿಮ್ಮನ್ನು ನೋವು ಪಡಿಸಿದ್ರು, ಬಾಧೆ ಪಡಿಸಿದ್ರು, ಅದನ್ನ ಪದೇ ಪದೇ ಏನ್ ಮಾಡ್ಬಾರ್ದು? ಜ್ಞಾಪಿಸ್ಕೋಬಾರ್ದು, ಮನ್ಸಿಗೆ ತಗೊಂಬರ್ಬಾರ್ದು. ನಿಮ್ಮನ್ನು ಪದೇ ಪದೇ ಮನ್ಸಿಗೆ ತಗೋಬರ್ಬಾರ್ದು. ಯಾಕೆಂದ್ರೆ ತಗೊಂಡು ಬಂದಾಗಲ್ಲ ಅದೇನ್ ಮಾಡುತ್ತೆ? ನೋವು ಮಾಡೋದಲ್ಲ, ನೋವು ಮಾಡೋದಕ್ಕಿಂತ ಹೆಚ್ಚಾಗಿ ನಮ್ಮ ಜೀವನದಲ್ಲಿ ನಡಿಬೇಕಾಗಿರೋ ಹೊಸ ವಿಷಯಗಳನ್ನ ನೋಡ್ದೇ ಇರಂಗ್ ಮಾಡುತ್ತೆ. ಅದಕ್ಕೆ ಯೇಸುಸ್ವಾಮಿ ಹಿಂಗೆ ಹೇಳ್ತಾನೆ, ಲೂಕನ ಸುವಾರ್ತೆ 9ನೇ ಅಧ್ಯಾಯ 62ನೇ ವಾಕ್ಯದಲ್ಲಿ ಯೇಸುಸ್ವಾಮಿ ಹಿಂಗೆ ಹೇಳ್ತಾರೆ ನೋಡ್ರಿ. ಒಂಬತ್ತನೇ ಅಧ್ಯಾಯ 62ನೇ ವಾಕ್ಯ, ಲೂಕನ ಸುವಾರ್ತೆ 62. ಯೇಸು ಅವನಿಗೆ, ಯಾವನಾದರೂ ನೇಗಿಲಿನ ಮೇಲೆ, ಅದು ಓದಕ್ ಮುಂಚೆ ಅದ್ರ ಮೇಲ್ಗಡೆ ಇರೋ ವಾಕ್ಯ ಹೋಗ್ಬಿಟ್ಟು ಹಂಗೆ ಕಂಟಿನ್ಯೂ ಮಾಡಿ. ಒಂದ್ ನಿಮಿಷ, ಇಲ್ಲಿ ಏನ್ ಕೇಳ್ತಾ ಇದ್ರಿ ಈ ಮನುಷ್ಯ? ಯೇಸುಸ್ವಾಮಿನ, ಯೇಸುವೆ ನಾನು ಏನ್ ಮಾಡ್ತೀನಿ? ನೀನ್ ಹಿಂಬಾಲಿಸ್ತೀನಿ ಅಂದ್ರೆ ಯೇಸುಸ್ವಾಮಿನ ಅನುಸರಿಸಿದ್ರೆ ಯೇಸುಸ್ವಾಮಿ ಹಿಂದ್ಗಡೆ ನಾವೇನ್ ಮಾಡ್ಬೇಕು? ಹೋಗ್ಬೇಕು. ಅವ್ರ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು. ಅವ್ರ ಉದ್ದೇಶಗಳು ನಮ್ಮ ಜೀವನದಲ್ಲಿ ನೆರವೇರ್ಬೇಕು. ಅವರ ಒಂದು ಪ್ಲಾನ್ಸ್ ಏನಿದೆ ಅದೆಲ್ಲ ಏನಾಗ್ಬೇಕು? ನಮ್ಮ ಜೀವನದಲ್ಲಿ ನೆರವೇರ್ಬೇಕು. ಅವ್ರ ಹಿಂದ್ಗಡೆ ನಾವು ಹೋಗ್ತಾ ಇದೀವಿ ಅಂದ್ರೆ ಅವ್ರು ಅನ್ಕೊಂಡಿದ್ದೆಲ್ಲ ನಮ್ಮ ಜೀವನದಲ್ಲಿ ನೆರವೇರ್ಬೇಕು. ಸೊ ಈ ಕೇಳ್ತಾ ಇದ್ದಾನೆ, ಯೇಸುವೆ ನಾನು ನಿನ್ನ ಹಿಂಬಾಲಿಸ್ತೀನಿ, ಆದ್ರೆ ಮೊದಲು ಮನೆಯವ್ರಿಗೆ ಹೋಗಿ ಹೇಳ್ಬಿಟ್ಟು ಬರ್ತೀನಿ. ಅದಕ್ಕೆ ಸ್ವಾಮಿ ಏನ್ ಹೇಳ್ತಾರೆ ನೋಡ್ರಿ. ಯಾವನಾದರೂ ನೇಗಿಲಿನ ಮೇಲೆ ಕೈಯನ್ನ ಹಾಕಿ ಹಿಂದಕ್ಕೆ ನೋಡಿದರೆ ಅವನು ದೇವರ ರಾಜ್ಯಕ್ಕೆ ತಕ್ಕವನಲ್ಲವೆಂದು. ಏನ್ ಅರ್ಥ ಇದಕ್ಕೆ? ಯೇಸುಸ್ವಾಮಿ ಪ್ರಕಾರವಾಗಿ ನಾವು ಮುಂದೆ ಹೋಗಕ್ ಒಂದ್ಸರಿ ಡಿಸೈಡ್ ಮಾಡ್ಬಿಟ್ರೆ ಮುಂದೆ ಹೋಗ್ಲೇಬೇಕು. ಹಿಂದೆ ಇಂಡಿಯಾ ನಡೆದಿರೋದನ್ನ ಯೋಚನೆ ಮಾಡಬಾರ್ದು. ಮುಂದೆ ಹೋಗ್ಬೇಕಂತ ಡಿಸೈಡ್ ಮಾಡ್ಬಿಟ್ರೆ ಹಿಂದೆ ಇರೋದನ್ನ ಮರ್ತೋಗ್ಬಿಡ್ಬೇಕು. ಇವನಿಗೆ ಮನ್ಸಲ್ಲಿ ಮುಂದೆ ಹೋಗ್ಬೇಕಂತ ಮನ್ಸು ಇದೆ, ಹಿಂದ್ಗಡೆ ಅವ್ರ ಫ್ಯಾಮಿಲಿ, ಅವ್ರ ರಿಲೇಟಿವ್ಸು ಇವೆಲ್ಲ ಏನಾಗ್ತಾ ಇದೆ? ಜ್ಞಾಪಕಕ್ಕೆ ಬರ್ತಾ ಇದೆ. ಯಾವುದು ನಿಮ್ಮನ್ನ ಜ್ಞಾಪಕ ಪಡಿಸುತ್ತೋ ಅದು ಮುಂದಕ್ಕೆ ಹೋಗ್ದಿರಂಗೆ ನಿಮ್ಮನ್ನ ನಿಲ್ಸುತ್ತೆ. ಹೆಸರಿಗೆ ಅರ್ಥ ಆಗ್ತಾ ಹೇಳ್ತಾರದು. ಸೊ ರಿಲೇಟಿವ್ಸ್ ನಮ್ ನಿಲ್ಸಕ್ಕಾಗತ್ತ ಮುಂದಕ್ಕೆ ಹೋಗ್ದಿರಂಗೆ? ಈ ವಾಕ್ಯ ಪ್ರಕಾರವಾಗಿ ಆಗತ್ತೆ.
ಲೋಟ ಎಲ್ಲರಿಗೂ ಗೊತ್ತಲ್ಲ, ಲೋಟನು ಅವ್ರ ಹೆಂಡತಿ ಅವ್ರ ಫ್ಯಾಮಿಲಿ ಸೋದಮ್ ಗೋಮರದಲ್ಲಿ ಇರ್ಬೇಕಾದ್ರೆ ಅವ್ರ ಫ್ಯಾಮಿಲಿ ಮಾತ್ರ ದೇವ್ರು ಏನ್ ಮಾಡ್ತಾರೆ, ಕಾಪಾಡ್ತೀನಿ ಅಂತ ಹೇಳ್ತಾರೆ. ಬಟ್ ಒಂದ್ ಕಂಡೀಷನ್, ಹಿಂದೆ ಇರೋದನ್ನ ಜ್ಞಾಪಕ ಮಾಡ್ಕೋಬಾರ್ದು. ಹಿಂದೆ ಇರೋದನ್ನ ಜ್ಞಾಪಿಸ್ಕೋಬಾರ್ದು. ಹಿಂದೆ ತಿರುಗಿ ನೋಡ್ದಿರಾ ಹೋಗ್ತಾ ಇರ್ಬೇಕು. ಅಂದ್ರೆ ಈ ಊರ್ ಬಿಟ್ಟು ಹೋಗಕ್ ಡಿಸೈಡ್ ಆದ್ಮೇಲೆ ಈ ಊರ್ ಬಗ್ಗೆ ಯೋಚನೆ ಮಾಡಬಾರ್ದು. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಹೇಳ್ತಾರದು? ಈ ಊರ್ ಬಿಟ್ಟು ಹೋಗಕ್ಕೆ ಡಿಸೈಡ್ ಆದ್ಮೇಲೆ ಆ ಊರ್ ಬಗ್ಗೆ ಯೋಚನೆ ಮಾಡಬಾರ್ದು. ನಿಮ್ಮ ನೋವಿಂದ ಬಿಡುಗಡೆ ಆಗಕ್ಕೆ ಡಿಸೈಡ್ ಆದ್ಮೇಲೆ ನಿಮಗೆ ನಡೆದಿರೋ ನೋವು ಬಗ್ಗೆ ಯೋಚನೆ ಮಾಡಬಾರ್ದು. ನಿಮ್ಮ ಅವಮಾನದಿಂದ, ನಿಮಗೆ ನಡೆದಿರೋ ಅವಮಾನದಿಂದ ಮುಂದೆ ಹೋಗ್ಬೇಕಂತ ನೀವು ಡಿಸೈಡ್ ಮಾಡಿದ್ಮೇಲೆ ನಡೆದಿರೋ ಅವಮಾನದ ಬಗ್ಗೆ ಯೋಚನೆ ಮಾಡಬಾರ್ದು, ಜ್ಞಾಪಕ ಮಾಡ್ಕೋಬಾರ್ದು. ನಮ್ಮ ಪ್ರಾಬ್ಲಮ್ ಏನಂದ್ರೆ ನಮ್ಮ ಜೀವನದಲ್ಲಿ ನಡೆದಿರುವಂತ ಎಲ್ಲಾ ನೋವು, ಬಾಧೆ, ಕಣ್ಣೀರು, ಸಂಕಟ ಎಲ್ಲದ್ರಿಂದ ನಾವು ಮುಂದೆ ಹೋಗ್ಬೇಕು ಅನ್ಕೊಂತೀವಿ. ಆದ್ರೆ ಅದನ್ನ ಮರೆಯಕ್ ಮಾತ್ರ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳ್ರಿ, ಕೈ ಕೊಟ್ಟು ಹೇಳ್ರಿ, ಮುಖ ನೋಡ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೇಳ್ರಿ, ಯಾವ್ದ್ರಿಂದ ಮುಂದೆ ಹೋಗ್ಬೇಕು ಅನ್ಕೊಂತ ಇದ್ದೀರೋ ಅದನ್ನ ನೀವು ಮರಿಲೇಬೇಕು. ಇನ್ನೊಂದ್ಸರಿ ಹೇಳ್ರಿ, ಇನ್ನೊಂದೆರಡು ಸರಿ ಹೇಳ್ರಿ, ಇನ್ನೊಂದ್ಸರಿ ಹೇಳ್ರಿ. ಯಾವ್ದನ್ನ ಮುಂದೆ ಹೋಗ್ಬೇಕು ಅನ್ಕೊಂತ ಇದೀವೋ ಅದನ್ನ ನಾವು ಮರಿಲೇಬೇಕು. ಸೊ ಕಣ್ಣೀರಿಂದ ಎಷ್ಟು ಜನ ಮುಂದೆ ಹೋಗ್ಬೇಕು ಅನ್ಕೊಂತ ಇದ್ದೀರಾ? ವೇದನೆಯಿಂದ ಎಷ್ಟು ಜನ ಮುಂದೆ ಹೋಗ್ಬೇಕು ಅನ್ಕೊಂತ ಇದ್ದೀರಾ? ನೋವಿಂದ ಎಷ್ಟು ಜನ ಮುಂದೆ ಹೋಗ್ಬೇಕು ಅನ್ಕೊಂತ ಇದ್ದೀರಾ? ಬಾಧೆಗಳಿಂದ ಎಷ್ಟು ಜನ ಮುಂದೆ ಹೋಗ್ಬೇಕು ಅನ್ಕೊಂತ ಇದ್ದೀರಾ? ಅವಮಾನದಿಂದ ಎಷ್ಟು ಜನ ಮುಂದೆ ಹೋಗ್ಬೇಕು ಅನ್ಕೊಂತ ಇದ್ದೀರಾ? ನಮಗ್ ನಡೆದಿರುವ ಎಲ್ಲಾ ಘಟನೆಗಳಿಂದ ನಾವು ಜೀವನದಲ್ಲಿ ಮುಂದೆ ಹೋಗ್ಬೇಕಂದ್ರೆ ಆ ಘಟನೆಯನ್ನ ಮೊದಲು ನೀವು ಮರಿಬೇಕು. ನಿಮ್ ಮರ್ತರೇನೆ ಅದರಿಂದ ಮುಂದೆ ಹೋಗಕ್ಕಾಗೋದು. ಅದನ್ನ ಪದೇ ಪದೇ ಜ್ಞಾಪಕಕ್ಕೆ ತಗೊಳ್ತಾ ಇದ್ರೆ ನೀವು ಅದರಲ್ಲೇ ಏನಾಗಿರ್ತೀರಾ, ಸಿಗಾಕೊಂಡಿರ್ತೀರ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ನಿಜವಾಗ್ಲೂ ಅರ್ಥ ಆಗ್ತಾ ಇದೆಯಾ? ಸೊ ಯೇಸುಸ್ವಾಮಿ ಏನ್ ಹೇಳ್ತಾರೆ, ಯಾವನಾದ್ರೂ ಮುಂದೆ ಹೋಗ್ಬೇಕು ಅಂದ್ರೆ ನೇಗಿಲ್ ಮೇಲೆ ಕೈ ಹಿಡ್ಕೊಂಡು ಕೆಲಸ ಮಾಡ್ಬೇಕು, ನನಗೆ ಈ ಉದ್ದೇಶ ನನ್ನ ಜೀವನದಲ್ಲಿ ನೆರವೇರ್ಬೇಕು, ಇದೆಲ್ಲ ನಡಿಬೇಕು ನನ್ನ ಜೀವನದಲ್ಲಿ ಅಂದ್ಬಿಟ್ಟು ಒಂದ್ಸರಿ ಡಿಸೈಡ್ ಮಾಡಿ ಮುಂದೆ ಹೋಗ್ಬೇಕಂತ ಡಿಸೈಡ್ ಮಾಡಿದ್ಮೇಲೆ ಆ ನೇಗಿಲನ್ನ ಬಿಟ್ಟು ಹಿಂದೆ ಹೋಗಿದ್ರೆ ಏನಾಗತ್ತಂತೆ, ಅವನು ದೇವರ ರಾಜ್ಯಕ್ಕೆ. ನಾವು ಯಾರು? ಕೇಳ್ರಿ ಪಕ್ಕದಲ್ಲಿ, ನೀವು ದೇವರ ರಾಜ್ಯಕ್ಕೆ ತಕ್ಕವರಾ ಅಂತ. ನಿಮ್ ಕೈಲಿ ನಿಜವಾಗ್ಲೂ ನಡೆದಿರೋದನ್ನ ಮರೆಯಕ್ ಆಗ್ತಾ ಇದೆಯಾ? ಎಲ್ಲಿಂದ ನೀವು ಮುಂದೆ ಹೋಗ್ತೀರಾ ಜೀವನದಲ್ಲಿ? ನೀವು ಹಳೆದನ್ನ ಮರಿದಿರಾ. ನನ್ನ ಜೀವನದಲ್ಲಿ ದೇವರೇ ಹೊಸದ್ ನಡೀಲಿ ಅಂತ ಉಪವಾಸ ಮಾಡಿದ್ರು, ಹೊಸದ್ ನಡೀಲಿ ಅಂತ ಪ್ರಾರ್ಥನೆ ಮಾಡಿದ್ರು, ಹೊಸದ್ ನಡೀಲಿ ಅಂತ ಏನೆಲ್ಲಾ ಮಾಡಿದ್ರು, ನೀವು ಹಳೆದನ್ನ ಮರಿದೆ ಹೋದ್ರೆ ಹೊಸದನ್ನ ನಿಮ್ ಕಣ್ಣು ನೋಡಕ್ಕೆ ಆಗಲ್ಲ. ಹೊಸದ್ ನಡಿಬೇಕಂತ ನಾವು ಉಪವಾಸ ಮಾಡಿ 40 ದಿವಸ ಉಪವಾಸ ಮಾಡಿದ್ರು ಅನ್ಕೊಳ್ಳಿ, ಅದರಿಂದ ನಿಮ್ಗೇನು ಉತ್ತರ ಸಿಕ್ಕಲ್ಲ. ಏನಕ್ಕೆ ಸಿಕ್ಕಲ್ಲ ಹೇಳ್ರಿ? ಮರ್ತಿಲ್ವಲ್ಲ. ಅಲ್ಲ, ನೀವು ಪಾತ್ರೆ ತೊಳಿದಿರಾ, ಹಾಲು ಹಾಕ್ಬಿಟ್ಟು ಕುದಿಸಿ ಹಾಲು ಕೆಟ್ಟೋಯ್ತೈತಲ್ಲ ಅಂತೇಳಿ ಮತ್ತೆ ಅದನ್ನ ಉಯ್ದು ಮತ್ತೆ ತೊಳಿದಿರಾ, ಮತ್ತೆ ಒಂದ್ ಪ್ಯಾಕೆಟ್ ಹಾಲು ಹಾಕಿ ಮತ್ತೆ ಒಡೆದೋಗ್ತೈತಲ್ಲ ಅಂತ ಮತ್ತೆ ಇನ್ನೊಂದು ಹೊಸದ ಹಾಲು ಹಾಕೋಣ ಅಂತ ಇದನ್ನು ಹೊರಗಡೆ ಒಯ್ದು ಅದನ್ನ ತೊಳಿದಿರಾ, ಮತ್ತೆ ಅದನ್ನ ಹೊರಗಡೆ ಇನ್ನೊಂದು ಹೊಸ ಪ್ಯಾಕೆಟ್ ಹಾಲು ಹಾಕಿ ಮತ್ತೆ ಒಡೆದೋಗ್ತೈತಲ್ಲ ಅಂತ ಏನ್ ಮಾಡ್ತಾ ಇದ್ರಿ ಹೇಳ್ರಿ? ಯೋಚನೆ ಮಾಡ್ಕೊಂಡು ನಿಮ್ ಬದುಕು ಹಾಳು ಮಾಡ್ಕೊಂತ ಇದ್ದೀರಾ.
ನಿಮ್ ಪ್ರಾಬ್ಲಮ್ ಏನ್ ಹೇಳ್ರಿ? ಶುದ್ಧ ಮಾಡ್ದೆ. ಹಳೇದು ಯಾವೆಲ್ಲ ಅಲ್ಲಿ ಸಿಗಾಕೊಂಡಿದೆ ನೋಡ್ರಿ, ಅದೆಲ್ಲ ಕ್ಲೀನ್ ಮಾಡದೆ ಹೋದ್ರೆ ಹೊಸ ಅದು ಬಂದ್ರು ಅದನ್ನ ನಮ್ ಕೈಯಲ್ಲಿ ನೋಡಕ್ಕಾಗಲ್ಲ, ಅನುಭವಿಸಕ್ಕಾಗಲ್ಲ. ನಮ್ಮನ್ನ ಹೊಡಿತಾ ಇರೋದು, ನಮ್ಮನ್ನ ಮುರಿತಾ ಇರೋದು ನಿಮ್ಮ ಹಳೆ ಸಂಗತಿಗಳೇ. ಆ ಹಳೆ ಸಂಗತಿಗಳು ಏನ್ ಮಾಡ್ತಾ ಇದೆ? ನಿಮ್ಮನ್ನ ಹೊಸ ವಿಷಯಗಳನ್ನ ನೋಡ್ದೇ ಇರಂಗೆ, ಅನುಭವಿಸ್ದೇ ಇರಂಗೆ ನಿಮ್ಮ ಜೀವನವನ್ನ ತಡೆದು ನಿಲ್ಲಿಸ್ತಾ ಇದೆ. ಒಂದ್ ವೇಳೆ ಹೊಸದ್ ನಡೆದ್ರು ಅದು ನಡೀತಾ ಇದೆ ಅನ್ನೋದೇ ಒಂದು ಇದೇ, ಹೊಸದ್ ನಡೀತಾ ಇದೆ ಅನ್ನೋದು ಒಂದು ಏನಂತಾರೆ ಕಾನ್ಶಿಯಸ್ನೆಸ್, ಪ್ರಜ್ಞೆನೂ ಇರಲ್ಲ ನಮ್ಗೆ. ನಮ್ಮ ಜೀವನದಲ್ಲಿ ಹೊಸದ್ ನಡೀತಾ ಇದೆ ಅನ್ನುವಂಥ ಪ್ರಜ್ಞೆನೂ ಇಲ್ದಿರ ನಾವೇನ್ ಮಾಡ್ತಾ ಇರ್ತೀವಿ? ಏನೋ ನಡೀತಾ ಇದೆ, ಏನೋ ಆಗ್ತಾ ಇದೆ, ಏನೋ ಬದುಕಿದ್ದೀನಿ, ಏನೋ ಉಸಿರಾಡ್ತಾ ಇದ್ದೀನಿ, ಏನೋ ಬರ್ಬೇಕು ಬಂದಿದ್ದೀನಿ. ಯಾಕೆ ಇರಕ್ ಮನೆ ಇಲ್ವಾ ನಿಮ್ಗೆ? ತಿನ್ನಕ್ ಊಟ ಇಲ್ವಾ? ಮಾಡಕ್ ಕೆಲ್ಸ ಇಲ್ವಾ? ಎಲ್ಲಾನು ಇದೆ. ಆದ್ರೂ ನಮ್ ಕೈಲಿ ಏನಾಗ್ತಾ ಇಲ್ಲ, ಹೊಸದನ್ನ ಅನುಭವಿಸಕ್ ಆಗ್ತಾ ಇಲ್ಲ. ನಡೀತಾ ಇರೋ ಹೊಸದನ್ನ ರೆಕಗ್ನೈಸ್ ಮಾಡಿ ಗುರುತಿಸಕ್ ಆಗ್ತಾ ಇಲ್ಲ ನಮ್ ಕೈಯಲ್ಲಿ. ನಡೀತಿರುವಂತ ಹೊಸದನ್ನ ನಮ್ ಕೈಲಿ ಏನಾಗ್ತಾ ಇಲ್ಲ, ಗುರುತಿಸಕ್ ಆಗ್ತಾ ಇಲ್ಲ. ನಿಮ್ಮ ಜೀವನದಲ್ಲಿ ದೇವರು ಮಾಡ್ತಾ ಇರುವಂತ ಹೊಸ ವಿಷಯಗಳನ್ನ ನೀವು ಗುರುತಿಸ್ಬೇಕಂದ್ರೆ ಹಳೇದನ್ನ ಮರಿಬೇಕು. ಎರಡು ಕೊರಿಂಥ 5ನೇ ಅಧ್ಯಾಯ 17ನೇ ವಾಕ್ಯ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲ ಸ್ಥಿತಿಯು ಸರಿ. ಎಷ್ಟು ಜನಕ್ಕೆ ಅರ್ಥ ಆಯ್ತಿದ್ದು? ಕ್ರಿಸ್ತನಲ್ಲಿ ಇರುವವನು ಏನಾಗ್ಬೇಕು? ನೂತನ ಸೃಷ್ಟಿ. ಅವನು ಏನಾಗತ್ತೆ, ಹಳೆ ಪರಿಸ್ಥಿತಿಗಳು ಬದಲಾಗಿ ಅವನ ಪರಿಸ್ಥಿತಿಗಳೆಲ್ಲ ಏನಾಗತ್ತೆ, ಮತ್ತೆ ಹೊಸದಾಗಿ ಮಾರ್ಪಡತ್ತೆ. ಹಳೆ ಸ್ಥಿತಿ ಹೋಗಿ ಹೊಸದಾಗಿ ಮಾರ್ಪಡತ್ತೆ. ಹಳೆ ಪರಿಸ್ಥಿತಿ ಹೋಗಿ ಹೊಸದಾಗಿ ಏನಾಗತ್ತೆ, ಬದಲಾಗತ್ತೆ. ಎಲ್ಲ ಬಾಯ್ಬಿಟ್ಟು ಅರಿಕೆ ಮಾಡಿ, ಹಳೆ ಪರಿಸ್ಥಿತಿ ಹೋಗಿ ಹೊಸದಾಗಿ ಬದಲಾಗಬೇಕು. ಏನ್ ಹಳೆ ಪರಿಸ್ಥಿತಿ? ಏನ್ ಹಳೆ ಪರಿಸ್ಥಿತಿ ಹೇಳ್ರಿ? ನಿಮ್ ನೋವು, ನಿಮ್ ಬಾಧೆ, ನಿಮ್ ಸಂಕಟ, ನಿಮ್ ಪಡಿಸಿರೋ, ನಿಮ್ಗೆ ಆಗಿರೋ ಅವಮಾನ, ಹಿಂಸೆ, ಕಣ್ಣೀರು, ಇದೆಲ್ಲ ಯಾವ ಸ್ಥಿತಿ? ಹಳೆ ಸ್ಥಿತಿ. ಇವೆಲ್ಲ ಏನಾಗ್ಬೇಕು ಹೇಳ್ರಿ? ಹೊಸದಾಗ್ಬೇಕು. ನಮ್ಮ ಪರಿಸ್ಥಿತಿ ಎಲ್ಲನೂ, ನಮ್ಮ ಸ್ಥಿತಿ, ನಮ್ಮ ಸಿಚುವೇಶನ್, ನಮ್ಮ ಸ್ಥಿತಿ, ನಮ್ಮ ಲೈಫು, ನಮ್ಮ ಕಂಡೀಷನ್, ನಮ್ಮ ಜೀವನದ ಕಂಡೀಷನ್, ನಮ್ಮ ಲೈಫ್ ಒಂದು ಕಂಡೀಷನ್ ಏನಾಗಿರ್ಬೇಕು ಹೇಳ್ರಿ? ಹೊಸದಾಗಿ ಮಾರ್ಪಡ್ಬೇಕು, ಬದಲಾಗಿರ್ಬೇಕು. ಆದ್ರೆ ನಮ್ಮ ಕಂಡೀಷನ್ನ ಹಾಳು ಮಾಡ್ಕೊಂತ ಇರೋದು ನಾವೇ. ನಮ್ಮ ಲೈಫ್ ಕಂಡೀಷನ್ನ ಹಾಳು ಮಾಡ್ಕೊಂತ ಇರೋದು ನಾವೇ. ಸೊ ಕ್ರಿಸ್ತನಲ್ಲಿ ಇರುವ ನಾವು ಹಳೆ ಕಂಡೀಷನ್ ಹೋಗಿ ಹೊಸ ಕಂಡೀಷನ್ ಆಗ್ಬೇಕು. ಏನ್ ಹೇಳ್ರಿ? ನಿಮ್ಮ ಕಂಡೀಷನ್, ನಿಮ್ಮ ಸ್ಥಿತಿ, ನಿಮ್ಮ ಕಂಡೀಷನ್, ನಿಮ್ ಲೈಫ್ ಕಂಡೀಷನ್ ಹಳೇದು ಹೋಗಿ ಏನಾಗ್ಬೇಕು? ಆದ್ರೆ ನಾವು ಯೇಸು ಸ್ವಾಮಿ ನಂಬ್ತಾ ಇದೀವಿ ಅಂತ ಇದೀವಿ, ಯಾವತ್ತೋ ನಡೆದಿರೋದನ್ನ ಮೈಂಡಲ್ಲಿ ಇಟ್ಕೊಂಡು ಇನ್ನೂ ಕೊರಗ್ತಾ ಇದೀವಿ, ಸಾಧನೆ ಮಾಡ್ತಾ ಇದೀವಿ. ಇನ್ನು ಯೇಸು ಸ್ವಾಮಿ ನಂಬಿ ನಾವೇನ್ ಪ್ರಯೋಜನ? ಹಳೆದನ್ನ ಮರೆಯಕ್ಕಾಗದೆ ಹೋದ್ರೆ, ನೀವು ನಡೆದಿರೋ ವಿಷಯಗಳನ್ನ ಮರೆಯಕ್ಕೆ ನಿಮ್ಗೆ ಮನ್ಸಿಲ್ಲ, ಆದ್ರೆ ಕಣ್ಣೀರ್ ಮಾತ್ರ ದೇವ್ರು ನಿಮ್ಗೆ ಉರ್ಸ್ಬೇಕಾ? ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ನಡೆದಿರುವ ಪರಿಸ್ಥಿತಿಯನ್ನ ಮರೆಯಕ್ಕೆ ನಿಮ್ ಕೈಯಲ್ಲಿ ಆಗ್ತಾ ಇಲ್ಲ, ಆದ್ರೆ ಕಣ್ಣೀರ್ ಮಾತ್ರ ದೇವ್ರು 100 ಸರಿ ಕಣ್ಣೀರ್ ಒರ್ಸಿದ್ರು
101 ಸರಿ ಮತ್ತೆ ಕಣ್ಣೀರು ಬರುತ್ತೆ. ಯಾಕಂದ್ರೆ ಅದನ್ನ ನೀವು ಇನ್ನೂ ಮರ್ತಿಲ್ಲ. ಎಲ್ಲಿವರೆಗೂ ನೀವು ಅದನ್ನ ಮರೆಯಲು ಅಲ್ಲಿವರೆಗೂ ಆ ವಿಷಯದ ಕುರಿತಾಗಿ ನಿಮಗೆ ಕಣ್ಣೀರು ಬರ್ತಾನೇ ಇರುತ್ತೆ, ನಾನ್ ಸ್ಟಾಪ್. ಕಾಲಿಗೆ ಮುಳ್ಳು ಚುಚ್ಕೊಂಡು ಅನ್ಕೊಳ್ರಿ, ನೀವು ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿ ಚುಚ್ಕೊಂಡ್ರೆ ಹಿಂಗ್ ನಡ್ಕೊಂಡು ಹೋಗ್ಬೋದು. ನೀವು ಹಿಂಗೆ ಇಟ್ಕೊಂಡು ಹಿಂಗ್ ನಡ್ಕೊಂಡು ಹೋಗ್ಬೋದು. ಆದ್ರೆ ಕಾಲ್ ಕೆಳಗಡೆ ತಾಕ್ದಾಗಲ್ಲ ನೋವಾಗುತ್ತೆ. ಯಾವಾಗ ನೋವು ಮರೆಯಕ್ಕಾಗತ್ತೆ ನಾವ್ ಹೇಳ್ರಿ? ಮುಳ್ಳು ತೆಗೆದಾಗ ಆ ನೋವು ಹೋಗುತ್ತೆ. ಹಳೆಯ ಜ್ಞಾಪಕಗಳು, ಹಳೆಯ ವಿಷಯಗಳು ನಮ್ಮ ಜೀವನದಲ್ಲಿ ಚುಚ್ಕೊಂಡಿರುವಂತ ಮುಳ್ಳಿನ ಹಾಗೆ. ನೀವು ಅಡ್ಜಸ್ಟ್ಮೆಂಟ್ ಅಲ್ಲಿ ಜೀವನ ನಡೆಸ್ಬೋದು, ಆದ್ರೆ ಯಾವಾಗೆಲ್ಲ ಆ ಸ್ಪಾಟ್ ಟಚ್ ಆಗುತ್ತೋ ಅವಾಗೆಲ್ಲ ನೋವ್ತಾ ಇರುತ್ತೆ ನಿಮಗೆ. ಹಳೆ ನಡೆದಿರೋ ವಿಷಯಗಳು ಎಲ್ಲಾನು, ಗತದಲ್ಲಿ ನಡೆದಿರುವಂತ ಎಲ್ಲ ಸಂಗತಿಗಳು ನಮ್ಮ ಜೀವನದಲ್ಲಿ ಚುಚ್ಕೊಂಡಿರುವಂತ ಮುಳ್ಳಿನ ಹಾಗೆ. ಅದು ತೆಗೆದು ಆ ಮುಳ್ಳು ತೆಗೆಯೋವರೆಗೂ ನೋವು ಕಮ್ಮಿ ಆಗಲ್ಲ. ಆದ್ರೆ ನಾವು ಮಾಡ್ತಾ ಇರೋದಲ್ಲ ಏನಂದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಗಾಡಿ ಓಡಿಸ್ತಾ ಇದೀವಿ, ಅಡ್ಜಸ್ಟ್ಮೆಂಟ್ ಅಲ್ಲಿ ಜೀವನ ಜೀವಿಸ್ತಾ ಇದೀವಿ. ಏನೋ ಇದೆಲ್ಲ ನನ್ನ ಪಾರ್ಟ್ ಆಫ್ ಮೈ ಲೈಫ್ ಅನ್ನೋ ತರ ನಾವೇನ್ ಮಾಡ್ತಾ ಇದೀವಿ, ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ತಾ ಇದೀವಿ. ಇದೆಲ್ಲ ಜೀವನದಲ್ಲಿ ಇದೊಂದು ಭಾಗ. ಈ ನೋವು ಅನ್ನೋದು ಜೀವನದಲ್ಲಿ ಒಂದು ಭಾಗ, ಬಾಧೆ ಅನ್ನೋದು ಜೀವನದಲ್ಲಿ ಒಂದು ಭಾಗ, ಹಿಂಸೆ ಅನ್ನೋದು ಜೀವನದಲ್ಲಿ ಒಂದು ಭಾಗ, ಕಣ್ಣೀರ್ ಅನ್ನೋದು ಜೀವನದಲ್ಲಿ ಒಂದು ಭಾಗ. ಸೊ ಇಲ್ಲ, ಅದು ನೀವು ಜ್ಞಾಪಕಕ್ಕೆ ತಗೊಂಡ್ ಬರೋದ್ರ ಮೇಲೆ ಡಿಸೈಡ್ ಆಗತ್ತೆ. ಎಲ್ಲ ಇಲ್ಲೇ ಇದ್ದೀರಾ? ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗಿಲ್ವಾ? ನಾವು ಜನರಲ್ ಆಗಿ ಏನ್ ಅನ್ಕೊಂತೀವಿ, ಕಣ್ಣೀರು ಲೈಫ್ಗೆ ಒಂದು ಪಾರ್ಟ್ ಅನ್ಕೊಂತೀವಿ. ವೇದನೆ, ನೋವು, ಸಂಕಟ, ಅವಮಾನ ಇದೆಲ್ಲ ಜೀವನದಲ್ಲಿ ಒಂದು ಭಾಗ. ಇಲ್ಲ, ಯಾವ್ದು ನಾವು ಮೈಂಡಿಗೆ ಜ್ಞಾಪಕ ತಗೊಂತೀವೋ ಅದ್ರಲ್ಲಿ ಮಾತ್ರ ನಿಮಗೆ ಭಾಗ ಇರೋದು. ಅದನ್ನ ನೀವೇನ್ ಮಾಡ್ಕೊಂತೀರಾ, ಸ್ವಂತ ಮಾಡ್ಕೊಂತೀರಾ. ಇಲ್ಲ, ಒಂದ್ ಪ್ರಶ್ನೆ ನಿಮಗೆ ನೀವು ಕೇಳ್ಕೊಳ್ಳಿ. ನಿಮ್ ಜೀವನದಲ್ಲಿ ಎಷ್ಟು ಜನ ಅವಮಾನ ಮಾಡಿರಲ್ಲ? ತುಂಬಾ ಜನ ಮಾಡಿರ್ತಾರೆ ಅವಮಾನ. ಆದ್ರೆ ಎಷ್ಟು ಜನ ಮಾಡಿದ ಅವಮಾನ ಜ್ಞಾಪಕ ಇರುತ್ತೆ? 100 ಜನ ಅವಮಾನ ಮಾಡಿದ್ರೆ 10 ಜನದ ಮಾತ್ರ ನಿಮ್ಗೆ ಏನಾಗಿರುತ್ತೆ, ಜ್ಞಾಪಕ ಇರುತ್ತೆ. ಏನ್ ಜ್ಞಾಪಕ ಇರುತ್ತೆ? ಅದನ್ನ ನೀವು ಸ್ವಂತ ಮಾಡ್ಕೊಂಡ್ಬಿಟ್ಟಿರ್ತೀರ. ಇನ್ ಮಿಕ್ಕಿ 90 ಜನದ ಯಾಕೆ ನೀವು ಸ್ವಂತ ಮಾಡ್ಕೊಂಡಿಲ್ಲ? ಯಾವುದನ್ನ ನೀವು ಸ್ವಂತ ಮಾಡ್ಕೊಂತೀರೋ ಅದು ನಿಮ್ಮನ್ನ, ಅದೇ ನಿಮಗೊಂದು ಮುಳ್ಳಾಗಿ ಮಾರ್ಪಡುತ್ತೆ. ಎಷ್ಟು ಜನ ನಮ್ಮನ್ನ ನೋಡಿ ಬೈದಿರಲ್ಲ, ಆದ್ರೆ ಎಷ್ಟು ಜನ ನಾವು ನಮ್ಮನ್ನ ಬೈದಿರೋದು ಜ್ಞಾಪಕ ಬರುತ್ತೆ ನಮ್ಗೆ? ಹೇಳ್ರಿ. ಯಾವ್ದನ್ನ ನಾವು ಮನ್ಸಲ್ಲ ಯೋಚನೆ ಮಾಡಿ ಅದನ್ನ ನಮಗೆ ಸ್ವಂತವಾಗಿ ಮಾಡ್ಕೊಂಡಿರ್ತೀವೋ ಅದನ್ನ ಮಾತ್ರನೇ ಜ್ಞಾಪಕ ಬರೋದು. ಎಲ್ಲ ಇದ್ದೀರಾ? ಅರ್ಥ ಆಗ್ತಾ ಇದೆಯಾ? ನಿಜವಾಗ್ಲೂ ಅರ್ಥ ಆಗ್ತಾ ಇದೆಯಾ? ಕೇಳ್ರಿ ಪಕ್ಕದಲ್ಲಿ, ಅರ್ಥ ಆಗ್ತಾ ಇದೆಯಾ ಅಂತ. ಸೊ ನಮ್ಮ ಜೀವನದಲ್ಲಿ ಅನೇಕ ಸಂಘಟನೆಗಳನ್ನ ನಡೆಯುತ್ತೆ, ಅನೇಕ ವಿಷಯಗಳು ನಡೀತಾನೆ ಇರುತ್ತೆ. ಆದ್ರೆ ಯಾವುದನ್ನ ನಾವು ಜ್ಞಾಪಕ ಮಾಡ್ಕೊಳ್ಬೇಕು ಅಂತ ನಾವು ಡಿಸೈಡ್ ಮಾಡ್ತೀವೋ ಅದು ಉಳ್ಕೊಂಡ್ಬಿಡುತ್ತೆ. ಕೆಲವೊಂದ್ಸರಿ ಹೇಳ್ತೀನಿ ನೋಡ್ರಿ, ಇವನ್ ನನ್ಗೆ ಈ ತರ ಅವಮಾನ ಮಾಡವನೆ, ಒಂದ್ ದಿವಸ ನಾನು ನೋಡ್ಕೊಂತೀನಿ ಇವನ್ನ ಅಂತ. ಅದೇನಾಗತ್ತೆ, ನೀವು ಬೇಕಂತ ನೀವೇ ಅದನ್ನೇನ್ ಮಾಡಿದೀರಾ, ಮೈಂಡ್ ಒಳಗಡೆ ನೀವೇ ಸೆಲೆಕ್ಟ್ ಮಾಡಿ ಸ್ಟೋರ್ ಮಾಡಿ ಇಟ್ಟಿದ್ದೀರಾ. ಸೆಲೆಕ್ಟ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡಿರೋ ಮೆಮೊರೀಸ್ ಎಲ್ಲ ಯೇಸು ನಾಮದಲ್ಲಿ ಇವತ್ತು ಎಲ್ಲ ನಿಮ್ಮ ಮನಸ್ಸಿಂದ, ನಿಮ್ಮ ಆತ್ಮದಿಂದ ಬಿಟ್ಟು ಹೋಗ್ಲಿ ಇವತ್ತಿಗೆ. ಆಮೇಲೆ ಯಾವ್ದೆಲ್ಲ ನಮಗೆ ಜ್ಞಾಪಕ ಪಡಿಸಿ, ಜ್ಞಾಪಕಕ್ಕೆ ಬಂದು 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 ನಮ್ಮ ನೋವು ಪಡಿಸ್ತಾ ಇದೆಯೋ, ಜ್ಞಾಪಕಕ್ಕೆ ಬಂದು 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 ನಮ್ಮ ಜೀವನದಲ್ಲಿ ಮುಂದೆ ಹೋಗ್ದಿರಂಗೆ ಮಾಡ್ಬಿಟ್ಟಿದ್ಯೋ, ನಮ್ಮ ಜ್ಞಾಪಕಕ್ಕೆ ಬಂದು 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 ಹೊಸ ವಿಷಯಗಳನ್ನು ಅನುಭವಿಸ್ದಿರಂಗೆ ಮಾಡ್ಬಿಟ್ಟಿದ್ಯೋ, ಆ ಎಲ್ಲ ಜ್ಞಾಪಕಗಳನ್ನು, ಕಹಿಯಾದ ಜ್ಞಾಪಕ, ಕಣ್ಣೀರಿನ ಜ್ಞಾಪಕ, ಅವಮಾನದ ಜ್ಞಾಪಕ, ಚಿಂತೆಯ ಜ್ಞಾಪಕ, ಒಂಟಿತನದ ಜ್ಞಾಪಕ, ಬಾಧೆಗಳ ಜ್ಞಾಪಕ, ನೋವಿನ ಜ್ಞಾಪಕ,
ಎಲ್ಲ ಜ್ಞಾಪಕಗಳು ಯೇಸು ನಾಮದಲ್ಲಿ ಇವತ್ತು ನಾನು ಮರಿಬೇಕು. ಎಲ್ಲ ತಲೆ ಮೇಲೆ ಕೈ ಇಟ್ಕೊಂಡು ಹೇಳ್ರಿ, ಯೇಸು ನಾಮದಲ್ಲಿ ಇವೆಲ್ಲ ನಾನು ಮರಿಬೇಕು ಇವತ್ತು ಅಂತ. ಏನೇನು ಮರಿಬೇಕು ಹೇಳ್ರಿ, ಹಂಗೆ ಅರಿಕೆ ಮಾಡಿ 1-2 ನಿಮಿಷ. ಏನೇನ ನೀವು ಮರೆಯಕ್ಕೆ ಇಷ್ಟಪಡ್ತಾ ಇದ್ದೀರಾ? ಯಾವ್ದೆಲ್ಲ ನಿಮ್ಗೆ ಕಣ್ಣೀರು ಬರಿಸ್ತಾ ಇದೆ, ಯಾವ್ದೆಲ್ಲ ನಿಮಗೆ ನೋವು ಬರಿಸ್ತಾ ಇದೆ, ಯಾವ್ದೆಲ್ಲ ನಿಮಗೆ ಬಾಧೆ ಪಡಿಸ್ತಾ ಇದೆ, ಯಾವ್ದೆಲ್ಲ ನಿಮ್ಗೆ ಚಿಂತೆ ಪಡಿಸ್ತಾ ಇದೆ, ಯಾವ್ದೆಲ್ಲ ನಿಮ್ಗೆ ನಿದ್ದೆ ಹಾಳು ಮಾಡ್ತಾ ಇದೆ, ಯಾವ್ದೆಲ್ಲ ನಿಮಗೆ ಹೊಟ್ಟೆಗೆ ಊಟ ಸೇರ್ದಿರಂಗೆ ಮಾಡ್ತಾ ಇದೆ, ಅದೆಲ್ಲ ವಿಷಯಗಳನ್ನ ಜ್ಞಾಪಕ ಮಾಡ್ಕೊಂಡು ಯೇಸು ನಾಮದಲ್ಲಿ ಇದೆಲ್ಲ ನಾನು ಇವತ್ತು ಮರಿಬೇಕಂತ ಹೇಳ್ರಿ, ಅರಿಕೆ ಮಾಡಿ. ರೂಕಬಾಷಂದಲ ಮಂದರ ಮಂದ ಕರದಿಲ್ಲ. ಆಮೇನ್. ಇದೆಲ್ಲದನ್ನ ನಾವೇನ್ ಮಾಡ್ಬೇಕು ಇವತ್ತು? ಮರಿಬೇಕು. ಸೊ ಕ್ರಿಸ್ತನಲ್ಲಿ ನಾವು ಇರೋದಾದ್ರೆ ನಾವೇನಾಗಿದ್ದೀವಿ? ನೂತನ ಸೃಷ್ಟಿ ಆಗಿದ್ದೀವಿ. ಹಳೆಯ ಸ್ಥಿತಿ ಹೋಗಿ ಏನಾಗಬೇಕು? ಎಲ್ಲ ಹೊಸ ಸ್ಥಿತಿಗಳಾಗಿ ಬದಲಾಗಬೇಕು. ಹಳೆ ಕಂಡೀಷನ್ ಹೋಗಿ ಹೊಸ ಕಂಡೀಷನ್ ಆಗಿ ಬದಲಾಗಬೇಕು. ಆಮೇಲೆ ಪಾಪ ಅನ್ನೋದು ಹಳೆ ಕಂಡೀಷನ್, ಪರಿಶುದ್ಧತೆ ಅನ್ನೋದು ಹೊಸ ಕಂಡೀಷನ್, ಅನೀತಿ ಅನ್ನೋದು ಹಳೆ ಕಂಡೀಷನ್, ನೀತಿ ಅನ್ನೋದು ಹೊಸ ಕಂಡೀಷನ್, ದರಿದ್ರ ಅನ್ನೋದು ಹಳೆ ಕಂಡೀಷನ್, ಐಶ್ವರ್ಯ ಅನ್ನೋದು ಹೊಸ ಕಂಡೀಷನ್, ದುಃಖ ಅನ್ನೋದು ಹಳೆ ಕಂಡೀಷನ್, ಸಂತೋಷ ಅನ್ನೋದು ಹೊಸ ಕಂಡೀಷನ್. ಆಮೇಲೆ ವೇದನೆ ಅನ್ನೋದು ಹಳೆ ಕಂಡೀಷನ್, ಸಮಾಧಾನ ಅನ್ನೋದು ಹೊಸ ಕಂಡೀಷನ್, ಬಡತನ ಅನ್ನೋದು ಹಳೆ ಕಂಡೀಷನ್, ಶ್ರೀಮಂತರಾಗಿರೋದು ಹೊಸ ಕಂಡೀಷನ್. ಕ್ರಿಸ್ತನಲ್ಲಿ ನಾವು ಯಾವಾಗ ಕ್ರಿಸ್ತನಿಗೆ ಜಾಗ ಕೊಟ್ಟುವ ನಮ್ಮ ಜೀವನದಲ್ಲಿ ನಮ್ಮ ಕಂಡೀಷನ್ ಬದಲಾಗಿದೆ. ಆದ್ರೆ ನೀವು ಹಳೇದು ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಹಳೆ ಕಂಡೀಷನ್ ಅಲ್ಲೇ ಬದುಕ್ತಾ ಇದ್ದೀರಾ. ಇನ್ನು ಅನಾರೋಗ್ಯ, ಕಾಯಿಲೆ ಇವೆಲ್ಲ ಹಳೆ ಕಂಡೀಷನ್. ಆರೋಗ್ಯ ಅನ್ನೋದು ಹೊಸ ಕಂಡೀಷನ್. ಚಿಂತೆ ಅನ್ನೋದು ಹಳೆ ಕಂಡೀಷನ್. ಎಲ್ಲ ಎಲ್ಲೇ ಇದ್ದೀರಾ? ಅರ್ಥ ಆಗ್ತಾ ಇದೆಯಾ? ಓ ಯೇಸು ಸ್ವಾಮಿ ನಾವು ನಂಬದ ಮೇಲೆ ನಮ್ಮ ಕಂಡೀಷನ್ ಬದಲಾಗಬೇಕು, ನಮ್ಮ ಸ್ಥಿತಿ ಬದಲಾಗಬೇಕು. ಆಡೋದು ಹಳೆ ಕಂಡೀಷನ್, ಹೊಸದು ನಗೋದು ಹೊಸ ಕಂಡೀಷನ್. ಎಲ್ಲ ಎಲ್ಲ ಇದ್ದೀರಾ? ಹಳೆದನ್ನ ಮೈಂಡಲ್ಲಿ ಇಟ್ಕೊಳ್ಳೋದು ಹಳೆ ಕಂಡೀಷನ್, ಹೊಸದನ್ನ ಮನ್ಸಿಗೆ ಹಾಕೊಳ್ಳೋದು ಹೊಸ ಕಂಡೀಷನ್. ಕೇಳ್ರಿ ಪಕ್ಕದ, ಹಳೆ ಕಂಡೀಷನ್ ಅಲ್ಲಿ ಇವತ್ತಿಂದ ಬದುಕ್ತಾರಾ ಇಲ್ಲ ಹೊಸ ಕಂಡೀಷನ್ ಬದುಕ್ತಾರಾ? ಒಬ್ಬೊಬ್ಬರಿಗೆ ಒಂದೇ ಒಂದು ಶತ್ರು, ಎನಿಮಿ. 10 ವರ್ಷದಿಂದ ಒಂದೇ ಶತ್ರು ಇರ್ತಾನೆ. ಅವನ ಲೈಫಲ್ಲಿ ಯಾರು ನೀನ್ ಶತ್ರು ಅಂದ್ರೆ ಅವನೊಬ್ಬ, ಅವನೇ. 10 ವರ್ಷದಿಂದ ಒಬ್ನೇನಾ? ಹೊಸ ಮುಖಗಳು ನೋಡೋದ್ ಬೇಡವಾ ನೀವು? ಹತ್ತು ವರ್ಷದಿಂದ ಯಾವೊಬ್ಬರೇ ನಿಮಗೆ ಮಾಡಿರೋ ಯಾರೋ ಒಬ್ಬ ತೊಂದರೆ ಕೊಟ್ಟಿರೋನ್ನೇ ಜ್ಞಾಪಕ ಇಟ್ಕೊಂಡು ಅದನ್ನೇ ಸಾಧಿಸ್ತಾ ಇರ್ತೀರ. 10 ವರ್ಷ ಎಲ್ಲ ಒಬ್ಬನ ಬಗ್ಗೆನೇ ಯೋಚನೆ ಮಾಡಿರ್ತೀರ. 10 ವರ್ಷ ಆ ಅಮ್ಮನ ಬಗ್ಗೆನೇ ಯೋಚನೆ ಮಾಡಿರ್ತೀರ. ಗಂಡ ಹೆಂಡತಿ ಬಗ್ಗೆ ಯೋಚನೆ ಮಾಡ್ತಾನೆ ಇಲ್ವಾ? ಹೆಂಡತಿ ಗಂಡನ ಬಗ್ಗೆ ಯೋಚನೆ ಮಾಡ್ತಾರೋ ಇಲ್ವಾ ಜಾಸ್ತಿ? ಆದ್ರೆ ಅವ್ರು ತೊಂದರೆ ಕೊಟ್ಟಿರೋ ಬಗ್ಗೆ ಮಾತ್ರ ಜಾಸ್ತಿ ಯೋಚನೆ ಮಾಡ್ತಾರ. ನಿಮ್ ರಿಲೇಶನ್ಶಿಪ್ ಯಾರ ಜೊತೆಲಿ ಐತೆ? ಸೊ ಲೋಟನ ಕುಟುಂಬಕ್ಕೆ ಆಗಿದೆ ಪ್ರಾಬ್ಲಮ್ಮು. ಸೋದಮ್ ಗೋಮರನ್ನ ಜ್ಞಾಪಕ ಮಾಡ್ಕೊಂಡಿದ್ದು, ಹೋಗಿದ್ದು ಆನ್ ದ ವೇನಲ್ಲಿ ಜ್ಞಾಪಕ ಮಾಡ್ಕೊಂಡೆ. ಹೋಗಿದ್ದು ಆನ್ ದ ವೇನಲ್ಲಿ ಜ್ಞಾಪಕ ಮಾಡ್ಕೊಂಡಿದ್ದ ಕಾರಣಕ್ಕಾಗಿ ಉಪ್ಪಿನ ಕಂಬವಾಗಿ. ಅದಕ್ಕೆ ಪದೇ ಪದೇ ಕಡೆಯ ದಿನಗಳು ಹೆಂಗಿರುತ್ತೆ, ಕಡೆಯ ದಿನಗಳಲ್ಲಿ ನೀನು ಲೋಟನನ್ನ ಜ್ಞಾಪಕ ಮಾಡ್ಕೋ ಅಂತ ಬೈಬಲ್ ಏನಿಗೆ ಹೇಳಿದೆ ಹೇಳ್ರಿ? ಯಾಕಂದ್ರೆ ಹಳೆದನ್ನ ಜ್ಞಾಪಕ ಮಾಡ್ಕೊಳ್ಳೋರು ತುಂಬಾ ಜನ ಇರ್ತಾರೆ.
ಹಳೆದನ್ನ ಜ್ಞಾಪಕ ಮಾಡ್ಕೊಳ್ಳೋರು ತುಂಬಾ ಜನ ಇರ್ತಾರೆ. ಇವತ್ತು ನಾವು ಹಳೆದನ್ನ ಜ್ಞಾಪಕ ಮಾಡ್ಕೊಂಡು ನಾವು ಮುಂದಕ್ಕೆ ಹೋಗ್ದಿರಂಗೆ ನಾವು ಅಲ್ಲೇ ಕಂಬವಾಗಿ ನಿಂತ್ಕೊಂಡ್ಬಿಟ್ಟಿದೀವಿ. ನಿಮಗಿರುವಂತ ಕಣ್ಣೀರಿನ ಜ್ಞಾಪಕನೇ ನಿಮ್ಮನ್ನ ಕಂಬವಾಗಿ ಮಾರ್ಪಡಿಸಿದೆ. ನಿಮಗಿರುವಂತ ನೋವಿನ ಜ್ಞಾಪಕನೇ ನಿಮ್ಮನ್ನ ಜೀವನದಲ್ಲಿ ಕಂಬವಾಗಿ ಮಾರ್ಪಡಿಸಿದೆ. ಕಂಬ ಅಂದ್ರೆ ಏನು? ಆ ಊರು ಇಲ್ಲ, ಆ ಊರು ಇಲ್ಲ, ಎಲ್ಲೂ ಹೋಗಲ್ಲ ಅವ್ರ ಲೈಫಲ್ಲಿ. ಆ ಊರಿಂದ ಬಂದಿದ್ದಾಯ್ತು, ಈ ಊರಿಗೂ ಹೋಗದೆ ಇರಂಗೆ ಸೆಂಟ್ರಲ್ ಸಿಗಾಕೊಂಡು. ಈ ತರ ಹಳೆದನ್ನ ಜ್ಞಾಪಕ ಮಾಡ್ಕೊಳ್ಳೋರು ಎಲ್ಲರೂ ಆ ಕಡೆಗೂ ಇಲ್ದಿರ ಈ ಕಡೆಗೂ ಇಲ್ದಿರ ಸೆಂಟ್ರಲ್ ಸಿಗಾಕೊಂಡು ಒಂಟಿಯಾಗಿ ಬದುಕ್ತಾ ಇರ್ತಾರೆ. ಯಾವಾಗ್ಲೂ ಕೇಳಿ ನೋಡ್ರಿ, ಯಾರುಗಳ ಹಳೇದು ಜ್ಞಾಪಕ ಬರುತ್ತೋ ಅವ್ರಿಗೆಲ್ಲ ಒಂಟಿತನ ಜಾಸ್ತಿ ಇರುತ್ತೆ. ಯಾಕಂದ್ರೆ ಅವ್ರು ಬದುಕ್ತಾ ಇರೋದು, ಜೀವನ ಮಾಡ್ತಾ ಇರೋದಲ್ಲ ಅವ್ರ ಜ್ಞಾಪಕ ಜೊತೆ, ಮನುಷ್ಯರ ಜೊತೆ ಅಲ್ಲ. ಮನುಷ್ಯರು ಅವ್ರ ಜೊತೆಗಿದ್ರು ಅವ್ರಿಗೆ ಅದು ಯಾವುದು ಇಂಪಾರ್ಟೆಂಟ್ ಅಲ್ಲ. ಅವ್ರಿಗೆ ಇಂಪಾರ್ಟೆಂಟ್ ಅಲ್ಲ, ಒಂದೇ ಅವ್ರಿಗೆ ಏನ್ ಜ್ಞಾಪಕ ಬರುತ್ತೋ ಅದು ಮಾತ್ರನೇ ಇಂಪಾರ್ಟೆಂಟ್. ಇವತ್ತು ನಮಗ್ ಬರ್ತಾ ಇರುವಂತ ಜ್ಞಾಪಕಗಳು ನಮ್ಮ ಜೀವನವನ್ನು ಹಾಳು ಮಾಡ್ತಾ ಇರ್ಬೇಕಾದ್ರೆ ನಾವು ಒಂದನ್ನ ಅರ್ಥ ಮಾಡ್ಕೊಬೇಕು, ಈ ಜ್ಞಾಪಕಗಳು ನಮ್ಮ ಜೀವನವನ್ನು ಬಿಟ್ಟು ಇವತ್ತು ಹೋಗ್ಬೇಕು. ಹಲ್ಲೆಲೂಯಾ. ಈ ಜ್ಞಾಪಕಗಳು ನಮ್ಮ ಜೀವನವನ್ನ ಬಿಟ್ಟು ಹೋಗ್ಬೇಕು. ಇಸ್ರಾಯೇಲ್ ಜನರಿಗೆ ಇದ್ದಿದ್ದ ಪ್ರಾಬ್ಲಮ್ ಏನು? ಅವರು ಆದ್ರೆ ಅಲ್ಲಿ ಐಗುಪ್ತ ದೇಶದಲ್ಲಿ ಇರ್ಬೇಕಾದ್ರೆ ಇಲ್ಲಿಂದ ನಾವು ಮುಂದೆ ಹೋಗ್ಬೇಕಂತ ಯೋಚನೆ ಮಾಡೋರು. ಮುಂದೆ ಬಂದ ಮೇಲೆ ಹಿಂದೆ ಹೋಗ್ಬೇಕು ಅಂತ ಯೋಚನೆ ಮಾಡೋರು. ನಿಮ್ ಪ್ರಾಬ್ಲಮ್ ಏನು? ಸಿಗಾಕೊಂಡು ಒದ್ದಾಡ್ಬೇಕಾದ್ರೆ ದೇವರೇ ನಾನು ಮುಂದೆ ಹೋಗ್ಬೇಕು ಅಂತ ಪ್ರಾರ್ಥನೆ ಮಾಡ್ತೀವಿ. ಮುಂದೆ ಹೋಗುವಂತ ಆಪರ್ಚುನಿಟಿನ, ಚಾನ್ಸ್ನ ದೇವ್ರು ಕೊಡ್ಬೇಕಾದ್ರೆ ಮುಂದೆನೂ ಹೋಗ್ದಿರಾ, ಹಳೆದನ್ನೂ ಮರಿದಿರಾ, ಸೆಂಟ್ರಲ್ ಸಿಗಾಕೊಂಡು ಓದಾಡ್ತಾ ಇರ್ತೀರಾ. ನೀವು ಮಾಡಿದ ಉಪವಾಸ ಏನಕ್ಕೋಸ್ಕರ? ಮುಂದೆ ಹೋಗೋಕ್ಕೋಸ್ಕರ. ಜೀವನದಲ್ಲಿ ನೀವು ಮಾಡ್ತಿರೋ ಪ್ರಾರ್ಥನೆಗಳು ಏನಕ್ಕೋಸ್ಕರ? ಮುಂದೆ ಹೋಗೋದಕ್ಕೋಸ್ಕರ. ನಿಮ್ಮ ಸ್ಥಿತಿ ಬದಲಾಗ್ಬೇಕು ಅನ್ನೋದಕ್ಕೋಸ್ಕರ, ಮುಂದೆ ಹೋಗ್ಬೇಕನ್ನ. ಅದೇ ದೇವರು ಮುಂದೆ ಹೋಗಕ್ಕೆ ಒಂದು ಆಪರ್ಚುನಿಟಿ ಕೊಟ್ಟಾಗ ಹಳೆದನ್ನ ನೀವು ಮರಿಬೇಕು ತಾನೆ. ಹಳೆದನ್ನ ಮರಿದಿರ ನೀವು ಮುಂದೆ ಹೆಂಗ್ ಹೋಗಕ್ಕಾಗತ್ತೆ? ಇಸ್ರಾಯೇಲ್ ಜೊತೆಗೆ ಇದ್ದಂತ ಒಂದು ದೊಡ್ಡ ಸಮಸ್ಯೆ ಏನಂದ್ರೆ, ಆ ಜನರಿಗೆ ಹಳೆದನ್ನ ಮರೆಯಕ್ಕೆ ಮನ್ಸೇ ಇರ್ಲಿಲ್ಲ. ಅವ್ರಿಗೆ ಗುಣಗುಟ್ಟಿ ಏನಂತ ಗುಣಗುಟ್ಟೋರು? ಹಳೇದೇ ಚೆನ್ನಾಗಿ, ಅಲ್ಲೇ ಚೆನ್ನಾಗಿತ್ತು, ಅದೇ ಚೆನ್ನಾಗಿತ್ತು. ಇವಾಗ ಯಾರನ್ನೋ ಒಬ್ರನ್ನ ಗೆಸ್ಟ್ ಆಗಿ ನೀವು ಹೋಟ್ಲ್ ಕರ್ಕೊಂಡು ಹೋಗ್ತೀರಾ ಅನ್ಕೊಳ್ಳಿ. ದೊಡ್ಡ ಹೋಟ್ಲಿಗೆ ಕರ್ಕೊಂಡು ಹೋಗ್ತೀರಾ. ದೊಡ್ಡ ಹೋಟ್ಲಿಗೆ ಕರ್ಕೊಂಡು ಹೋಗಿ ಊಟ ಮಾಡಿಸ್ತೀರ. ಬಿಲ್ ಒಂದು 5,000 ಆಗುತ್ತೆ ಅನ್ಕೊಳ್ಳಿ. ಅವ್ರು ಊಟ ಮಾಡೋವರೆಗೂ ಇದಕ್ಕಿಂತ ಅಲ್ಲಿ ಮನೆ ಹತ್ರ ಸಣ್ಣ ಹೋಟ್ಲ್ ಐತೆ, ಸೂಪರ್ ಆಗೈತೆ, ಒಂದೊಂದು ಊಟ ಅಲ್ಲಿ ಇನ್ನೂ ಇಷ್ಟು ದೊಡ್ಡದಾಗೈತೆ, ಬಟ್ ಅದು ಸಣ್ಣಗೈತೆ, ಸೂಪರ್ ಆಗೈತೆ. ಹಂಗೆ ಹೇಳ್ತಾ ಇದ್ರೆ ಹೆಂಗಿರುತ್ತೆ ಹೇಳ್ರಿ? ಇಸ್ರಾಯೇಲ್ ಜನರ ಅದೇ ಪ್ರಾಬ್ಲಮ್ಮು. ಯಾರು ಊಟ ಹಾಕಿ, ನಾನ್ ವೆಜ್ ಹಾಕಿ, ನೀರು ಕೊಟ್ಟು, ಆರೋಗ್ಯ ಕೊಟ್ಟು, ಅವ್ರನ್ನ ಕಾಪಾಡಿ ಎಲ್ಲ ಮಾಡಿದ್ಮೇಲೂ ಅವ್ರು ಏನ್ ಮಾಡ್ತಾ ಇದಾರೆ? ಗುಣಗುಡ್ತಾ ಇರೋದು ಏನಕ್ಕೆ? ಅಲ್ಲೇ ಚೆನ್ನಾಗಿತ್ತು. ಅದಕ್ಕೆ ಸಾಯಿಸಿದ್ದ ಅವ್ರನ್ನ. ಅವ್ರು ಏನಕ್ಕೆ ಕಾನಾನ್ ದೇಶಕ್ಕೆ ಹೋಗಿಲ್ಲ ಅಂದ್ರೆ, ಅವ್ರು ಏನಕ್ಕೆ ಮುಂದೆ ಹೋಗಕ್ ಆಗಿಲ್ಲ ಅಂದ್ರೆ ಹಳೇದು. ಹಳೇದನ್ನ ಮನ್ಸಲ್ಲಿ ಇಟ್ಕೊಂಡು ಗುಣಗುಡ್ತಾ ಇದ್ರೆ ನೀವು ಮುಂದೆ ಹೋಗಕ್ಕೆ ಆಗಲ್ಲ. ನಿಜವಾಗ್ಲು ಹೆಂಗಾದ್ರೂ ಚೆನ್ನಾಗಿರ್ಲಿ, ಚೆನ್ನಾಗಿ ಬದುಕಲಿ ಅಂತ ದೇವ್ರು ಕರ್ಕೊಂಡ್ ಬಂದು ನಿಮ್ಮನ್ನ ಸಪ್ರೇಟ್ ಆಗಿ ಬಿಟ್ರು ಸಪ್ರೇಟ್ ಆಗಿರಕ್ ಮನ್ಸಿಲ್ಲ. ಸಪ್ರೇಟ್ ಆಗಿಟ್ರೆ ಅವ್ರ ಜೊತೆ ಇದ್ದಾಗ ಚೆನ್ನಾಗಿತ್ತು ಅಂತೀವಿ, ಅವ್ರ ಜೊತೆ ಇದ್ರೆ ಸಪ್ರೇಟ್ ಆಗಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತೀವಿ. ಯಾರು ನೀವಲ್ಲ? ನಿಮಗ್
ತೊಂದರೆ ಕೊಡ್ತಾ ಇರುವಂತ ಫ್ರೆಂಡ್ಸು ರಿಲೇಷನ್ಸ್ ಗಳಿಂದ ದೇವರೇ ಬಿಡುಗಡೆ ಮಾಡುವಂತ ಪ್ರಾರ್ಥನೆ ಮಾಡ್ತೀರಾ. ಬಿಡುಗಡೆ ಮಾಡಿದ್ಮೇಲೆ ಅವ್ರ ಜೊತೆ ಇದ್ದಾಗೆ ಚೆನ್ನಾಗಿರ್ತಾ ಇತ್ತು ಅಂತೀರಾ. ಯಾರು ನೀವೆಲ್ಲ? ಯಾವ ಡೈರೆಕ್ಷನ್ ಅಲ್ಲಿ ಮುಂದೆ ಹೋಗ್ಬೇಕು ಅನ್ನೋದು ಫಸ್ಟ್ ಡಿಸೈಡ್ ಮಾಡ್ರಿ ನೀವು ಲೈಫಲ್ಲಿ. ಅದರಿಂದ ಮುಂದೆಗಡೆ ಹೋಗ್ಬೇಕಂತ ಡಿಸೈಡ್ ಮಾಡಿದ ಮೇಲೆ ಮತ್ತೆ ಅದನ್ನ ಜ್ಞಾಪಕ ಮಾಡ್ಕೋಬಾರ್ದು. ನೀವು ಯಾವ್ದ್ರಿಂದ ನೀವು ಮುಂದೆ ಹೋಗ್ಬೇಕಂತ ಡಿಸೈಡ್ ಮಾಡ್ತಿರೋ ಅದನ್ನ ಮತ್ತೆ ಜ್ಞಾಪಕಕ್ಕೆ ತಗೋಬಾರ್ದು, ಮರಿಬೇಕು ಅಷ್ಟೇ. ಮುಂದೆ ಹೋಗ್ಬೇಕಂದ್ಮೇಲೆ ಅದೆಲ್ಲ ಪಾಸ್ಟ್ ಅಷ್ಟೇ. ಯಾವ್ದನ್ನ ಮುಂದೆ ಹೋಗ್ಬೇಕು ಅನ್ಕೊಂತ ಇದ್ರೋ ಅದನ್ನ ಮರೀರಿ. ಕೊಲಸಿ ಬರೆದ ಪುಸ್ತಕ 3ನೇ 2ನೇ ವಾಕ್ಯ. ಮೇಲಿನವುಗಳ ಮೇಲೆ ನೀವೇನ್ ಮಾಡ್ಬೇಕಂತೆ? ಮನಸ್ಸಿಡ್ರಿ. ಭೂ ಸಂಬಂಧವಾದವುಗಳ ಮೇಲೆ ಏನ್ ಮಾಡ್ಬೇಡ್ರಿ. ಸರಿ, ಭೂ ಸಂಬಂಧವಾದ ವಿಷಯಗಳು ಏನ್ ನಡೀತಾವ ನಮ್ಮ ಜೀವನದಲ್ಲಿ? ಇದೆಲ್ಲನೂ ಭೂ ಸಂಬಂಧವಾದ ವಿಷಯಗಳು. ಆದ್ರೆ ಮೇಲಿನವುಗಳು ಹೆಂಗಿರ್ತಾವಂತೆ? ಸಮಾಧಾನ, ಸಂತೋಷ, ಪ್ರೀತಿ, ಅನ್ಯೂನ್ಯತೆ, ಬಿಡುಗಡೆ, ಅದ್ಭುತ, ಐಶ್ವರ್ಯ, ಇದೆಲ್ಲಾನು ಏನು? ಮೇಲಿನವುಗಳು. ನಿಮ್ಮ ಮೈಂಡು ಯಾವಾಗ್ಲೂ ಮೇಲಿನವುಗಳ ವಿಷಯವಾಗೇ ಯೋಚನೆ ಮಾಡಬೇಕೆ ಹೊರತು ಭೂ ಸಂಬಂಧವಾದ ವಿಷಯಗಳ ಮೇಲೆ ಯೋಚನೆ ಮಾಡಬಾರ್ದು. ಈ ಭೂಮಿ ಮೇಲೆ ನಮಗೆ ನಡೆಯುವಂತ ಪ್ರತಿಯೊಂದು ಘಟನೆಯನ್ನು ನಾವು ಯೋಚನೆ ಮಾಡಬಾರ್ದು. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಹೇಳ್ತಾ ಇರೋದು? ಎಲ್ಲ ಭೂಮಿ ಮೇಲೆ ತಾನೇ ಬದುಕ್ತಾ ಇದೀವಿ. ಎಲ್ಲ ಇದೀರಾ? ಭೂಮಿ ಮೇಲೆ ಬದುಕೋರೆಲ್ಲ ಕೈ ಮೇಲೆ ಕೆತ್ತಿ. ಈ ಭೂಮಿ ಮೇಲೆ ಬದುಕೋರೆಲ್ಲ ಏನ್ ಮಾಡ್ಬೇಕು? ಭೂಮಿ ಮೇಲೆ ನಡೆಯುವಂತ ಪ್ರತಿಯೊಂದು ಘಟನೆಯನ್ನು ಮರಿಬೇಕು. ಭೂಮಿ ಮೇಲೆ ಬದುಕ್ತಾ ಇರೋ ನಾವು ಭೂಮಿ ಮೇಲೆ ನಡೆಯುವಂತ ಘಟನೆಯನ್ನ ಮರಿದೆ ಹೋದ್ರೆ ಮೇಲೆ ನಡೆಯುವುದನ್ನ ಅನುಭವಿಸಕ್ಕೆ ಆಗಲ್ಲ. ಮೇಲಿಂದ ಬರೋ ಸಮಾಧಾನ ಅನುಭವಿಸಕ್ ಆಗಲ್ಲ. ಮೇಲಿಂದ ಬರುವಂತ ನೆಮ್ಮದಿಯನ್ನು ಅನುಭವಿಸಕ್ ಆಗಲ್ಲ. ಮೇಲಿಂದ ಬರುವಂತ ಬಿಡುಗಡೆಯನ್ನ ಅನುಭವಿಸಕ್ ಆಗಲ್ಲ. ಅದಕ್ಕೆ ದಾವೀದ ಹೇಳ್ತಾನೆ, ನನ್ನ ಸಹಾಯವೆಲ್ಲಿಂದ ಬರುತ್ತೆ? ಭೂಮಿ ಆಕಾಶಗಳನ್ನ ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯ ಬರುತ್ತೆ. ಅಂದ್ರೆ ಮೇಲಿಂದ ಬರುತ್ತೆ ನನಗೆ ಸಹಾಯ. ದೇವ್ರು ನನಗೆ ಮೇಲಿಂದ ಸಹಾಯ ಮಾಡ್ಬೇಕಂದ್ರೆ, ದೇವ್ರು ನನಗೆ ಮೇಲಿಂದ ಸಮಾಧಾನ, ಸಂತೋಷ, ನೆಮ್ಮದಿ, ಆರೋಗ್ಯ, ಬಿಡುಗಡೆ, ಐಶ್ವರ್ಯ ದೇವ್ರ ಮೇಲಿಂದ ನನಗೆ ಕೊಡ್ಬೇಕಂದ್ರೆ ನಾನು ಕೆಳಗಡೆ ನಡೆಯುವುದನ್ನ ಮರಿಬೇಕು. ನೀನು ಭೂಮಿ ಮೇಲೆ ನಡೆಯುವುದನ್ನ ಮರೆಯಕ್ಕೆ ಪ್ರಯತ್ನ ಪಡದೆ ಹೋದ್ರೆ ಪರಲೋಕದಲ್ಲಿ ನಡೆಯುವುದನ್ನ ನಿನ್ನ ಜೀವನದಲ್ಲಿ ದೇವ್ರು ನೆರವೇರಿಸಕ್ಕಾಗಲ್ಲ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ಯೇಸುಸ್ವಾಮಿ ಹೇಳ್ತಾರೆ ನೋಡ್ರಿ ಪ್ರಾರ್ಥನೆ, ಪರಲೋಕದಲ್ಲಿ ನಿನ್ನ ಚಿತ್ತ ನೆರವೇರಿದ ಪ್ರಕಾರವಾಗಿ ಈ ಭೂಲೋಕದಲ್ಲಿ ನಿನ್ನ ಚಿತ್ತ ಅಂದ್ರೆ ಭೂಲೋಕದಲ್ಲಿ ಆಲ್ರೆಡಿ ಒಂದು ನಡೀತಾ ಇದೆ. ಏನ್ ಹೇಳೆ ಭೂಲೋಕದಲ್ಲಿ ಆಲ್ರೆಡಿ ಕೆಲವೊಂದು ವಿಷಯಗಳು ನಡೀತಾ ಇದೆ. ಅದನ್ನ ನಿಲ್ಲಿಸಿ ನಿನ್ನ ಚಿತ್ತ ನಡೀಲಿಲ್ಲ. ಈ ಭೂಲೋಕದಲ್ಲಿ ನಮ್ಮ ಜೀವನದಲ್ಲಿ ಕಣ್ಣೀರು ನಡೀತಾ ಇದೆ, ವೇದನೆ ನಡೀತಾ ಇದೆ, ನೋವು ನಡೀತಾ ಇದೆ, ಬಾಧೆಗಳು ನಡೀತಾ ಇದೆ, ಸಾಲ ನಡೀತಾ ಇದೆ, ಅವಮಾನ ನಡೀತಾ ಇದೆ, ಎಲ್ಲ ಕೆಟ್ಟ ವಿಷಯಗಳು ಭೂಲೋಕದಲ್ಲಿ ನಮ್ಗೇನಾಗ್ತಾ ಇದೆ? ನಡೀತಾ ಇದೆ. ಅದು ನಿಲ್ಸಿ, ದೇವ್ರೇ ಈ ಭೂಲೋಕದಲ್ಲಿ ನಿನ್ನ ಚಿತ್ತ ನಡೀಲಿ. ನೀವು ಹಳೆದನ್ನ ಮರೀದೆ ಹೋದ್ರೆ ಹೊಸದನ್ನ ದೇವ್ರು ನಿಮ್ ಜೀವನದಲ್ಲಿ ಪ್ರಾರಂಭ ಮಾಡಕ್ಕಾಗಲ್ಲ. ಎಷ್ಟು ಜನಕ್ಕೆ ದೇವರು ಪರಲೋಕದಲ್ಲಿ ನಿನ್ನ ಚಿತ್ತ ನಮ್ಮ ಭೂಲೋಕದಲ್ಲಿ ನನ್ನ ಜೀವನದಲ್ಲಿ ನೆರವೇರ್ಲಿ ಅಂತ ಪ್ರಾರ್ಥನೆ ಮಾಡ್ತೀರಾ? ಈ ಭೂಲೋಕದಲ್ಲಿ ನಿನ್ನ ಚಿತ್ತ ನೆರವೇರ್ಬೇಕಂದ್ರೆ ನಮ್ಮ ಚಿತ್ತ ಒಂದಿದೆ ನೋಡ್ರಿ, ಜ್ಞಾಪಕ ಇಟ್ಕೊಂಡಿರೋದು. ಚಿತ್ತ ಅಂದ್ರೆ ಏನು? ನಮ್ ಡಿಸಿಷನ್. ನಾವು ಯಾವ್ದನ್ನ ಜ್ಞಾಪಕ ಇಟ್ಕೊಬೇಕು ಅಂತ ಡಿಸೈಡ್ ಮಾಡಿದೀವಿ ನೋಡ್ರಿ, ಅದನ್ನ ಮರಿಬೇಕು. ನಾವು ಏನ್ ವಿಷಯಗಳನ್ನ ಮಾಡ್ಬೇಕು, ತಪ್ಪಾಗಿರೋ ವಿಷಯಗಳನ್ನ ಮಾಡ್ಬೇಕಂತ ಡಿಸೈಡ್ ಮಾಡಿದೀವಿ ನೋಡ್ರಿ, ಆ ಡಿಸಿಷನ್ ಬದಲಾಯಿಸ್ಕೋಬೇಕಾಗುತ್ತೆ. ಈ ಭೂಲೋಕದಲ್ಲಿ ನಮಗ್ ನಡೀತಾ ಇರುವಂತ ಎಲ್ಲ ಸಂಗತಿಗಳು ನಿಲ್ಲಿಸಿ, ದೇವರೇ ನಿನ್ನ ಸಂಗತಿಗಳು ನನ್ನ ಜೀವನದಲ್ಲಿ ನಡೆಯಲಿ ಇವತ್ತಿನ. ಆಮೇಲೆ ಅದಕ್ಕೆ ಕ್ರಿಸ್ತನಲ್ಲಿ ಇರ್ಬೇಕಾದ್ರೆ ಹಳೆಯ ಸಂಗತಿಗಳೆಲ್ಲ ಏನಾಗತ್ತೆ? ಅದೆಲ್ಲ ಹೊಸ ಸಂಗತಿಗಳಾಗಿ ಬದಲಾಗತ್ತೆ.
ಹಳೆಯ ಸಂಗತಿಗಳೆಲ್ಲ ಹೋಗಿ ಹೊಸದಾಗಿ ಮಾರು. ಈ ಭೂಮಿ ಮೇಲೆ ನಡೆಯುವಂತ ಪ್ರತಿಯೊಂದು ವಿಷಯವನ್ನ ನೀವು ಮರಿಬೇಕು. ಈ ಭೂಮಿ ಮೇಲೆ ನಿಮಗೆ ಯೇಸುಸ್ವಾಮಿ ಹೇಳ್ಬಿಟ್ಟು ಹೋಗಿದ್ದಾರೆ, ಈ ಭೂಮಿಯಲ್ಲಿ ನಿಮಗೆ ಹಿಂಸೆ ಸಂಕಟ ಉಂಟು, ಧೈರ್ಯವಾಗಿರಿ, ಆದ್ರೆ ಲೋಕವನ್ನು ನಾನು ಜಯಿಸಿದ್ದೀನಿ. ಯಾಕೆಂದ್ರೆ ಲೋಕ ಕೊಡುವುದಕ್ಕಿಂತ ಹೆಚ್ಚಾಗಿ ಒಂದು ಲೆವೆಲ್ ಮೇಲೆ ನಾನು ನಿಮಗೆ ಸಮಾಧಾನ ಕೊಡಕ್ ಸಾಧ್ಯ. ಲೋಕದಲ್ಲಿ ನಿಮಗೆ ಕಣ್ಣೀರು ಉಂಟು, ಧೈರ್ಯವಾಗಿರಿ, ಲೋಕವನ್ನ ಅಂದ್ರೆ ನಿಮ್ ಕಣ್ಣೀರನ್ನ ನಾನು ಜಯಿಸಿದ್ದೇನೆ. ಲೋಕ ಕೊಡುವಂತ ದರಿದ್ರ ಅದನ್ನು ಜಯಿಸಿದ್ದೇನೆ, ಧೈರ್ಯವಾಗಿರಿ. ಅಂದ್ರೆ ಈ ಲೋಕ ಕೊಡುವಂತ ಪ್ರತಿಯೊಂದನ್ನ ಯೇಸುಸ್ವಾಮಿ ಏನ್ ಮಾಡಿದ್ದಾರೆ, ಜಯಿಸಿದ್ದಾರೆ. ನೀವು ಧೈರ್ಯವಾಗಿರ್ಬೇಕು. ಆದ್ರೆ ಲೋಕ ಕೊಡುವುದನ್ನ ನಿಮ್ ಕೈಯಲ್ಲಿ ಮರೆಯಕ್ ಆಗ್ತಾ ಇಲ್ವೇ? ಲೋಕವನ್ನ ಯೇಸುಸ್ವಾಮಿ ಜಯಿಸಿದ್ದಾರೆ, ಆದ್ರೆ ಲೋಕ ಕೊಡುವುದನ್ನ ನೀವು ಮರೆಯಕ್ಕೆ ಆಗ್ತಾ ಇಲ್ಲ. ಲೋಕ ಕೊಡ್ತಾ ಇರುವಂತ ದುಃಖ, ಕಣ್ಣೀರು, ವೇದನೆ, ಇವುಗಳನ್ನ ನೀವೇನ್ ಮಾಡಕ್ ಆಗ್ತಾ ಇಲ್ಲ ಹೇಳ್ರಿ, ಮರೆಯಕ್ ಆಗ್ತಾ ಇಲ್ಲ. ಮುಂದೆ ಹೋಗೋಣ ಮುಂದೆ. ಎಫೆಸ ಬರೆದ ಪುಸ್ತಕ 4ನೇ ಅಧ್ಯಾಯ 22ನೇ ವಾಕ್ಯ. ಯೇಸುವಿನಲ್ಲಿರುವ ಸತ್ಯೋಪದೇಶ ಯಾವುದೆಂದರೆ, ನೀವು ನಿಮ್ಮ ಇಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದುಹಾಕಿ ಬಿಡಬೇಕು. ಸಾಕು. ಇಂದಿನ ನಡತೆಯನ್ನ ಅನುಸರಿಸಿ ಅಂದ್ರೆ ಅರ್ಥ ಏನು? ಫಾಲೋ ಮಾಡಬಾರ್ದು ಅಂತ. ಅಂದ್ರೆ ಅದಕ್ಕೆ ಜ್ಞಾಪಕ ಬಂದಿದ್ದನ್ನ ನೀವೇನ್ ಮಾಡಬಾರ್ದು, ಮತ್ತೆ ಅದನ್ನ ಫಾಲೋ ಮಾಡಬಾರ್ದು, ಪ್ರಾಕ್ಟೀಸ್ ಮಾಡಬಾರ್ದು, ಅಭ್ಯಾಸ ಮಾಡಬಾರ್ದು, ಅದನ್ನೇ ಹಿಡ್ಕೊಂಡು ಸಾಧಿಸಬಾರ್ದು, ಅದನ್ನೇ ಹಿಡ್ಕೊಂಡು ಮುಂದೆ ಹೋಗ್ಬಾರ್ದು. ಇನ್ನೊಂದ್ಸರಿ ಓದಿ. ನೀವು ನಿಮ್ಮ ಇಂದಿನ ನಡತೆಯನ್ನ ಅನುಸರಿಸದೆ ಪೂರ್ವ ಸ್ವಭಾವವನ್ನ. ಯಾರಾದ್ರೂ ಯಾವಾಗ್ಲೂ ಕಣ್ಣೀರ್ ಹಾಕ್ತಾ ಇರ್ತಾರೆ ಅನ್ಕೊಳ್ಳಿ, ಅವ್ರು ನೋಡಿ ನೀವೇನ್ ಹೇಳ್ತೀರಾ? ಯಾವಾಗ ಅಳ್ತಾರೆ, ಅವ್ರ ಸ್ವಭಾವನೇ ಹೆಂಗೆ. ಯಾರನ್ನ ಸಿಡುಕ್ತಾ ಇದ್ರೆ ಅವ್ರಿಗೆ ಏನ್ ಹೇಳ್ತೀರಾ? ಅವ್ರ ಸ್ವಭಾವನೇ ಹೆಂಗೆ. ಯಾರನ್ನ ಒಬ್ರು ಜಗಳ ಮಾಡ್ತಿದ್ರೆ ಅವ್ರು ನೋಡಿ ಏನ್ ಹೇಳ್ತೀರಾ? ಜಗಳ. ಅವ್ರ ಸ್ವಭಾವನೇ ಹೆಂಗೆ, ಬಿಟ್ಬಿಡ್ರಿ, ಲೈಟ್ ಆಗಿ ತಗೊಳ್ರಿ. ಅವ್ರ ಸ್ವಭಾವನೇ ಹೆಂಗೆ, ಲೈಟ್ ಆಗಿ ತಗೋ, ಟೆನ್ಷನ್ ತಗೊಂಬೇಡ, ಅದೆಲ್ಲ ನಾವು ನೋಡಿರೋದೇ ಅಲ್ವಾ ಹೇಳೋದು. ಕೋಪ ಬರೋರ್ಗೆ ಏನ್ ಹೇಳ್ತೀರಾ? ಅವಾಗ ಕೋಪ ಮಾಡ್ಕೊಳ್ಳೋ ನೋಡಿ ಏನ್ ಹೇಳ್ತೀರಾ? ಅವ್ರ ಸ್ವಭಾವನೇ ಹಂಗೆ, ಅದೆಲ್ಲ ಏನು ಹೊಸದೇನಲ್ಲ, ಅದು ಯಾವಾಗ ಇರೋದೇನೆ, ಟೆನ್ಷನ್ ಏನಿಲ್ಲ. ನಿಮಗ್ ಹೊಸದಷ್ಟೇ, ಅದು ನಮಗ್ ಹಳೇದೆ. ಸೊ ಈ ಹಳೆ ಸ್ವಭಾವಗಳು ಏನಾಗ್ಬೇಕು? ಹಿಂಬಾಲಿಸ್ಬಾರ್ದು. ಹೌದು, ಜಗಳ ಮಾಡಿದ್ರಿ, ಅವಾಗ ಮಾಡಿದ್ರಿ, ಮತ್ತೆ ಇವಾಗ ಯಾಕೆ ಮಾಡ್ತೀರಾ? ಅದನ್ನ ಹಿಂಬಾಲಿಸ್ಕೊಂಡ್ ಬಂದಿದ್ದೀರಾ, ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೀರಾ. ನಾವೇನ್ ಮಾಡಿದೀವಿ ಅಂದ್ರೆ, ಕ್ರಿಸ್ತನ ನಂಬುದ ಮೇಲೂ ಹಳೆ ಸ್ವಭಾವಗಳನ್ನ ಕೆಲವೊಂದು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಬಂದ್ಬಿಟ್ಟಿದೀವಿ ಇಲ್ಲಿವರೆಗೂ. ಅದ್ರಲ್ಲಿ ಫಾರ್ ಎಕ್ಸಾಂಪಲ್, ಒಂದು ಹಳೆದನ್ನ ಮರಿಬೇಕು. ಹಳೆದನ್ನ ಮರೆಯೋದು ಹೊಸ ಸ್ವಭಾವ, ಹಳೆದನ್ನ ಜ್ಞಾಪಕ ಇಟ್ಕೊಳ್ಳೋದು ಹಳೆ ಸ್ವಭಾವ. ಈ ಹಳೆ ಸ್ವಭಾವದಲ್ಲಿ ಕೆಲವೊಂದು ವಿಷಯಗಳನ್ನ ನಾವ್ ಏನ್ ಮಾಡಿದೀವಿ, ಜೊತೆಲೇ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಬಂದ್ಬಿಟ್ಟಿದೀವಿ, ಅನುಸರಿಸ್ಕೊಳ್ತಾ ಬಂದ್ಬಿಟ್ಟಿದೀವಿ. ಇನ್ನೊಂದ್ಸರಿ ಓದಿ. ನೀವು ನಿಮ್ಮ ಇಂದಿನ ನಡತೆಯನ್ನ ಅನುಸರಿಸದೆ ಪೂರ್ವ ಸ್ವಭಾವವನ್ನ. ಯಾವುದು ನನ್ನ ಪೂರ್ವ ಸ್ವಭಾವ? ಸಿಡ್ಕೋದು ಪೂರ್ವ ಸ್ವಭಾವ. ಪೂರ್ವ ಸ್ವಭಾವ ಏನು? ಸಿಡ್ಕೋದು ಪೂರ್ವ ಸ್ವಭಾವ. ಮೂತಿ ತಿರುಗಿಸ್ಕೊಳ್ಳೋದು ಪೂರ್ವ ಸ್ವಭಾವ. ಮೂತಿ ಊದಿಸ್ಕೊಳ್ಳೋದು ಪೂರ್ವ ಸ್ವಭಾವ. ಆಮೇಲೆ ಮನ್ಸಲ್ಲಿ ಹಿಡ್ಕೊಂಡು ಸಾಧಿಸೋದು ಪೂರ್ವ ಸ್ವಭಾವ. ಮಕ ಗಂಟಾಕೊಳ್ಳೋದು ಪೂರ್ವ ಸ್ವಭಾವ. ನೋಡ್ದಿರ ಹೋಗೋದು ಹಳೆ ಸ್ವಭಾವ, ಪೂರ್ವ ಸ್ವಭಾವ. ಸುಳ್ಳು ಹೇಳೋದು ಪೂರ್ವ ಸ್ವಭಾವ. ನಗ್ದಿರ ಇರೋದು. ಆಮೇಲೆ
ಕ್ಷಮಿಸದೆ ಇರೋದು ಪೂರ್ವ ಸ್ವಭಾವ. ಮನ್ಸಲ್ಲಿ ಹಂಗೆ ಇಟ್ಕೊಂಡು ಕುರುಗ್ತಾ ಇರೋದು, ಸಾಧಿಸ್ತಾ ಇರೋದು ಪೂರ್ವ ಸ್ವಭಾವ. ಮುನ್ಸ್ಕೊಳ್ಳೋದು ಪೂರ್ವ ಸ್ವಭಾವ. ಮಾತಾಡದೆ ಇರೋದು, ಕೈ ಕೊಡದೆ ಇರೋದು, ಮನೆಗೆ ಹೋಗದೆ ಇರೋದು, ಜಗಳ ಮಾಡದೆ ಇರೋದು ಎಲ್ಲ ಇಲ್ಲ ಇದ್ದೀರಾ? ಈ ಎಲ್ಲ ಪೂರ್ವ ಸ್ವಭಾವಗಳನ್ನ ಏನ್ ಮಾಡ್ಬೇಕಂತೆ? ಕೇಳ್ರಿ, ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳ್ರಿ, ಪೂರ್ವ ಸ್ವಭಾವನ ಎಷ್ಟೆಷ್ಟನ್ನ ಫಾಲೋ ಮಾಡ್ಕೊಂಡ್ ಬಂದಿದ್ರೆ ಇಲ್ಲಿವರೆಗೂ ಅಂತ. ಏನಕ್ಕೆ ಮಾಡ್ತಾ ಇದೀವಿ ಅಂದ್ರೆ ಅದನ್ನ ಮೈಂಡಿನ ನಾವೇನ್ ಮಾಡಿಲ್ಲ, ತೆಗೆದಾಕಿಲ್ಲ. ಹಳೆ ಸ್ವಭಾವ, ಹಳೆ ಸಂಗತಿಗಳನ್ನ ನೀವು ಮರಿದೇ ಇರೋದಕ್ಕೋಸ್ಕರವಾಗಿ ಅವೇನ್ ಮಾಡ್ತಾ ಇದೆ, ಇವತ್ತಿಗೂ ನಿಮ್ಮ ಜೀವನದಲ್ಲಿ ರೂಲ್ ಮಾಡ್ತಾ ಇದೆ, ಕೆಲಸ ಮಾಡ್ತಾ ಇದೆ. ಯಾವತ್ತೋ ಮಾಡಿದ ಜಗಳನ ಮರ್ತಿಲ್ಲ ಅಂದ್ರೆ ಇವತ್ತು ಜಗಳ ಮಾಡೇ ಮಾಡ್ತೀರಾ. ಏನಕ್ಕೆ ಅಂದ್ರೆ ಅದೇನಾಗಿದೆ, ನಮ್ಮ ಮೈಂಡಲ್ಲಿ ಫಿಕ್ಸ್ ಆಗೋಗಿದೆ. ಎಲ್ಲ ಇಲ್ಲ ಇದ್ದೀರಾ? ಹಳೆ ಸ್ವಭಾವನ ಏನ್ ಮಾಡ್ಬೇಕಂತೆ? ತೆಗೆದು ಹಾಕಿ. ಮುಂದೆ ಹಂಗೆ ಹೋದೆ. ಪೂರ್ವ ಸ್ವಭಾವವನ್ನು ತೆಗೆದುಹಾಕು ಬಿಡಬೇಕು. ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂತದ್ದು. ಏನಂತೆ ಅದು? ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು, ನಮ್ಮನ್ನ ಕೆಡಿಸುವಂಥದ್ದು. ಏನ್ ಹೇಳ್ರಿ? ನಮ್ಮನ್ನ ಕೆಡಿಸುವಂತ. ಯಾವ್ದು ನಮ್ಮನ್ನ ಕೆಡಿಸೋದು? ಹಳೆ ವಿಷಯಗಳೇ, ಹಳೆ ಸ್ವಭಾವಗಳೇ ನಮ್ಮನ್ನ ಕೆಡಿಸೋದು. ಯಾವ್ದು? ಏನ್ನ ಕೆಡಿಸಿ? ನಿಮ್ ಕೆಡಿಸಿ ಏನ್ ಮಾಡುತ್ತೆ? ಏನ್ ಸಾಧನೆ ಮಾಡುತ್ತೆ ಹೇಳ್ರಿ? ನಿಮ್ಮ ಜೀವನದಲ್ಲಿ ನಡಿಬೇಕಾಗಿರೋ ಹೊಸದನ್ನ ಅನುಭವಿಸ್ದಿರಂಗೆ, ನಿಮ್ ಜೀವನದಲ್ಲಿ ನಡಿಬೇಕಾಗಿರುವಂತ ಹೊಸ ವಿಷಯಗಳನ್ನ, ಹೊಸ ಕಾರ್ಯಗಳನ್ನ, ಹೊಸ ಜನರನ್ನ ನೋಡ್ದೇ ಇರೋ ರೀತಿಯಲ್ಲಿ, ಅನುಭವಿಸಿರೋ ರೀತಿಯಲ್ಲಿ ನಿಮ್ಮನ್ನ ಏನ್ ಮಾಡುತ್ತೆ? ಕೆಡಿಸಿ ಹಾಳು ಮಾಡಿ. ನೀವು ಹಂಗೆ ಇದ್ರೆ ಯಾರು ಹೇಳ್ತಾರ? ಅವ್ರ ಜೊತೆ ಹೋಗಿ ಸಹವಾಸ ಮಾಡ್ರಿ ಅಂತ ಹೇಳಿ ಕಳ್ಸಾರ. ಹೊಸೊಬ್ರನ್ನ ಯಾರ ಕಳ್ಸಾರ ನಿಮ್ಮ ಹತ್ರಕ್ಕೆ? ಅವ್ನು ಯಾವಾಗಲೂ ಸಿಡುಕ್ತಾನೆ ಇರ್ತಾನೆ, ಅವನ ಹತ್ರ ಹೋಗ್ಬೇಡ ನೀನು. ಬರೋ ಹೊಸೊಬ್ರನ್ನ ಏನ್ ಮಾಡ್ತಾರೆ? ಅವರಿಂದ ಡೈರೆಕ್ಷನ್ ಚೇಂಜ್ ಮಾಡ್ಬಿಡ್ತಾರೆ. ಅವ್ರ ಹತ್ರ ಹೋದ್ರೆ ಏನಾಗತ್ತೆ? ಸೊ ಹೊಸ ಸಹವಾಸಗಳನ್ನ, ಹೊಸ ಫ್ರೆಂಡ್ಶಿಪ್ಗಳನ್ನ, ಹೊಸ ಸಂಬಂಧಗಳನ್ನ ನಾವೇನ್ ಮಾಡ್ತೀವಿ? ನಾವೇ ಅವರಿಂದ ದೂರ ಇಟ್ಬಿಡ್ತೀವಿ, ನಾವೇ ತಡಿತೀವಿ. ಏನಕ್ಕೆ? ಸ್ವಭಾವ ಸರಿ ಇಲ್ಲ. ಅವ್ರು ಒಳ್ಳೆಯವರೇ, ಆದ್ರೆ ಸಿಡ್ಕೋ ಸ್ವಭಾವ ಇದೆಯಲ್ಲ, ಅದ್ ಸರಿ ಇಲ್ಲ. ಅವ್ರು ಒಳ್ಳೆಯವರೇ, ಅವರಷ್ಟು ಒಳ್ಳೆಯವರು ಯಾರು ಇಲ್ಲ. ಆದ್ರೆ ಈ ಸ್ವಭಾವ ಇದೆಯಲ್ಲ, ಅದು ನಮ್ಮ ಕೈಯಲ್ಲಿ ತಡ್ಕೊಳಕ್ ಆಗಲ್ಲ. ಹೊಟ್ಟೆ ತುಂಬಾ ಊಟ ಹಾಕ್ತಾರೆ, ಬಾಯಿ ತುಂಬಾ ಮಾತಾಡ್ತಾರೆ, ಎಲ್ಲ ಮಾಡ್ತಾರೆ, ಆದ್ರೆ ಊಟ ಹಾಕ್ಬೇಕಾದ್ರೆ ಸಿಡುಕ್ತಾರೆ ನೋಡ್ರಿ, ಅದು ತಡ್ಕೊಳಕ್ ಆಗಲ್ಲ. ನಮ್ಮ ಹಳೆ ಸ್ವಭಾವಗಳು ಬದಲಾಗದೆ ಹೋದ್ರೆ ಹೊಸ ವಿಷಯಗಳನ್ನ ನಮ್ಮ ಕೈಯಲ್ಲಿ ಅನುಭವಿಸಕ್ಕೆ ಆಗಲ್ಲ. ಹಂಗೆ ವಾಕ್ಯ ಕಂಟಿನ್ಯೂ ಮಾಡಿ, ಮುಂದೆ ಹೋಗಿ. ಹಾ, ಓಕೆ. ಒಳಗಡೆ ನೀವೇನಾಗಿರ್ಬೇಕು? ಅಂತರಿಂದ್ರಿಯದಲ್ಲಿ ಹೊಸಬರಾಗಿ. ನಿಮ್ ಕಣ್ಣಿಗೆ ಎಲ್ಲ ಪಕ್ಕದಲ್ಲಿ ಕೈ, ನಿಮ್ಮ ಅಂತರಿಂದ್ರಿಯಗಳು ಹೊಸದಾಗ್ಬೇಕು ಅಂತ. ನಿಮ್ಮ ಅಂತರಿಂದ್ರಿಯಗಳ ಸ್ವಭಾವ ಹೊಸದಾಗ್ಬೇಕು ಅಂದ್ರೆ ಅರ್ಥ ಏನು? ನಿಮ್ ಕಣ್ಣಿಗೆ ಹೊಸ ಸ್ವಭಾವ ಬರ್ಬೇಕು. ಹೊಸ ಸ್ವಭಾವ ಏನ್ ಮಾಡ್ಬೇಕು? ಇವತ್ತಿಂದ ಅಳ್ಬಾರ್ದು. ನಿಮ್ ಕಣ್ಣಿನ ಹಳೆ ಸ್ವಭಾವ ಯಾವುದು? ನಿಮ್ಮ ಅಂತರಿಂದ್ರಿಯಗಳು
ಹೊಸದಾಗ್ಬೇಕಂತ ತಾನೇ ಹೇಳ್ತಾ ಇರೋದು. ನಮ್ಮ ಇಂದ್ರಿಯಗಳು ಏನಾಗಬೇಕು? ಹೊಸದಾಗ್ಬೇಕು. ಅಂದ್ರೆ ನಿಮ್ಮ ಹಳೆ ಕಣ್ಣಿನ ಸ್ವಭಾವ ಏನು? ಅಳೋದು, ಗುರಾಯಿಸೋದು. ಸೊ ಈ ಹಳೆ ಕಣ್ಣಿನ ಸ್ವಭಾವ ಏನಾಗಬೇಕು? ಚೇಂಜ್ ಆಗ್ಬೇಕು. ಗುರಾಯಿಸ್ಬಾರ್ದು, ಅಳಬಾರ್ದು. ಸೊ ಈ ಕಣ್ಣಿನ ಸ್ವಭಾವ ಏನಾಗಬೇಕು? ಹೇಳ್ರಿ, ಏನೇನಿಲ್ಲ ನಿಮ್ ಕಣ್ಣಿಗೆ ಏನೇನೆಲ್ಲ ಇದೀವಿ ಹೇಳ್ರಿ. ಯೇಸು ನಾಮದಲ್ಲಿ ಕಣ್ಣಿನ ಅಳುವಂತ ಸ್ವಭಾವ ಬದಲಾಗ್ಲಿ. ಯೇಸು ನಾಮದಲ್ಲಿ ಅಳುವಂತ ಸ್ವಭಾವ ಬದಲಾಗ್ಲಿ. ಯೇಸು ನಾಮದಲ್ಲಿ ಗುರಾಯಿಸುವಂತ ಸ್ವಭಾವ ಬದಲಾಗ್ಲಿ. ಸೊ ನಮ್ಮ ಇಂದ್ರಿಯಗಳ ಸ್ವಭಾವ ಏನಾಗ್ಬೇಕು? ಬದಲಾಗ್ಬೇಕು ಅಲ್ಲ? ನಮ್ಮ ಬ್ರೈನ್, ನಮ್ಮ ಮೈಂಡ್ ನ ಸ್ವಭಾವ ಏನು? ಸೊ ಇವತ್ತಿನ ನಮ್ಮ ಮೈಂಡಿನ ಸ್ವಭಾವ ಏನಾಗ್ಬೇಕು? ಚೇಂಜ್ ಆಗ್ಬೇಕು. ನಮ್ಮ ಇಂದ್ರಿಯಗಳು ಹೊಸದಾಗ್ಬೇಕು ಫಸ್ಟು. ಸೊ ನಮ್ಮ ಮೈಂಡ್ ಸ್ವಭಾವ ಚೇಂಜ್ ಆಗ್ಬೇಕು. ಆಮೇಲೆ ನಮ್ಮ ಬಾಯಿದ ಸ್ವಭಾವ ಚೇಂಜ್ ಆಗ್ಬೇಕು. ನಮ್ಮ ಕಿವಿ ಸ್ವಭಾವ ಚೇಂಜ್ ಆಗ್ಬೇಕು. ಸಿಕ್ಕಿದ ಪಕ್ಕಿದಕ್ಕೆಲ್ಲ ಕಿವಿ ಕೊಡ್ಬಿಡ್ರಿ. ಒಂದ್ ವೇಳೆ ನಿಮ್ ಬಗ್ಗೆ ಕೆಟ್ಟದ್ದು ಹೇಳ್ತಾ ಇದಾರೆ ಅಂತ ಗೊತ್ತಾದ್ಮೇಲೂ ಕಿವಿ ಕೊಟ್ರೆ ನಿಮ್ಮಂತ ಮುಟ್ಟಾಳ್ರೆ ಬೇರೆ ಯಾರು ಇರಲ್ಲ. ಯಾಕಂದ್ರೆ ಅವ್ರು ನೋವು ಪಡ್ಸಕ್ಕೆ ಮಾತಾಡ್ತಾ ಇದಾರೆ ಅಂತ ಗೊತ್ತಾದ್ಮೇಲೂ ಕಿವಿ ಕೊಡ್ತೀರಾ ನೋಡ್ರಿ. ನೀವು ಬುದ್ಧಿವಂತರ ಅನ್ಕೊಂಡಿದ್ದೀರಾ? ನಿಮ್ಮನ್ನ ನೋವು ಪಡಿಸುವಂತ, ಬಾಧೆ ಪಡಿಸುವಂತ, ಹಿಂಸೆ ಪಡಿಸುವಂತ ಯಾವ ಸುದ್ದಿಗಳನ್ನ ಕಿವಿಯೊಳಗಡೆ ಕೇಳದೆ ಇರೋ ರೀತಿಯಲ್ಲಿ ಆ ಕಿವಿಯ ಸ್ವಭಾವವನ್ನು ಬದಲಾಯಿಸ್ರಿ. ಸ್ವಲ್ಪ ನಿಮ್ ಬಾಯಿಯ ಸ್ವಭಾವವನ್ನು ಬದಲಾಯಿಸ್ರಿ. ನಿಮ್ಮ ಕೈ, ನಿಮ್ಮ ಕಾಲು, ನಿಮ್ಮ ಕ್ರಿಯೆಗಳ ಸ್ವಭಾವಗಳನ್ನ ಸ್ವಲ್ಪ ಬದಲಾಯಿಸ್ರಿ. ಸೊ ನಿಮ್ಮ ಅಂತರ ಇಂದ್ರಿಯಗಳೇನಾಗಬೇಕು? ಹೊಸದಾಗ್ಬೇಕು, ಬದಲಾಗಬೇಕು, ನೂತನವಾಗಬೇಕು, ಬದಲಾಗಬೇಕು. ಎಷ್ಟು ಜನ ಬದಲಾಯಿಸ್ಕೊಳಕ್ ಇಷ್ಟಪಡ್ತಾ ಇದ್ದೀರಾ? ಇಲ್ಲಿವರೆಗೂ ಬೇರೆ ಒಂದು ಪ್ರಾಕ್ಟೀಸ್ ಮಾಡಿದೆ. ಇವತ್ತು ಹೊಸದಾಗಿ ಪ್ರಾಕ್ಟೀಸ್ ಮಾಡ್ತೀನಿ. ಒಳ್ಳೇದನ್ನ ಮಾತ್ರನೇ ಪ್ರಾಕ್ಟೀಸ್ ಮಾಡ್ತೀನಿ. ಆಮೇಲೆ ನಮ್ಮ ಮೈಂಡ್ಗೆ ನಾವೇ ಹೇಳ್ಕೊಡ್ಬೇಕು ಯಾವ್ದನ್ನ ಯೋಚನೆ ಮಾಡಬೇಕು, ಯಾವ್ದನ್ನ ಯೋಚನೆ ಮಾಡಬಾರ್ದು ಅಂತ. ನಮ್ಮ ಮೈಂಡ್ಗೆ ನಾವೇ ಬುದ್ಧಿ ಮಾತು ಹೇಳ್ಕೊಡ್ಬೇಕು. ನಿಮ್ಮ ಕಣ್ಣಿಗೆ ನೀವೇ ಹೇಳ್ಕೊಡ್ಬೇಕು ಯಾವ್ದು ಕಳ್ಬೇಕು, ಯಾವ್ದು ಕಳ್ಬಾರ್ದು ಅಂತ. ನಿಮ್ಮ ಕಣ್ಣಿಗೆ ನೀವೇ ಬುದ್ಧಿ ಹೇಳ್ಬೇಕು. ನೀವು ಹೇಳೋದನ್ನೇ ನಿಮ್ಮ ಇಂದ್ರಿಯಗಳು ಫಾಲೋ ಮಾಡೋದು. ಎಲ್ಲರಿಗೂ ಅರ್ಥ ಆಗ್ತಾ ಇದೆಯಾ? ಯಾರಿಗೋ ಒಬ್ರು ಕಪ್ಪಳ ಕೊಡ್ಬಿಟ್ರಂತ. ಕಪ್ಪಳ ಕೊಡ್ಬಿಟ್ಟು ನೀನ್ ಹೊಡ್ದ, ನಾನು ಹೊಡ್ದಿಲ್ಲಪ್ಪ, ಹೆಂಗ್ ಹೊಡ್ದು ನನ್ಗೆ ಗೊತ್ತಿಲ್ಲ. ಒಪ್ಕೊಂತಾರ ಯಾರಾದ್ರೂ? ಒಪ್ಕೊಂತಾರ? ನೀವ್ ಒಪ್ಕೊಂತೀರ? ನಿಮ್ಗೆ ಹೊಡೆದ್ರೆ ಆತರ? ನಿಮ್ಗೆ ಹೊಡೆದ್ಬಿಟ್ಟು ನಾನೆಲ್ಲ ಸಿಸ್ಟರ್ ಹೊಡೆದಿದ್ದು, ಅದ್ ಹೆಂಗ್ ಹೊಡ್ದ ನನ್ಗೆ ಗೊತ್ತಿಲ್ಲ ಅಂದ್ರೆ ಒಪ್ಕೊಂತೀರಾ? ಇಲ್ಲಲ್ಲ. ಹೆಂಗೆ ನಮ್ಗೆ ಗೊತ್ತಿಲ್ದಿರ ನಾವು ಕೈ ಎತ್ತಿ ಹೊಡಿಯಲ್ವೋ, ಹಂಗೆ ನಮ್ಗೆ ಗೊತ್ತಿಲ್ದಿರ ಕಣ್ಣಿಂದ ನೀರ್ ಬರಲ್ಲ. ಎಲ್ಲ ಇಲ್ಲೇ ಇದ್ದೀರಾ? ಅರ್ಥ ಆಗ್ತಾ ಇದೆಯಾ? ಕಿವಿಗೆ ಹೋಗ್ತಾ ಇದೆಯಾ? ನಮ್ಮ ಪರ್ಮಿಷನ್ ಇಲ್ದಿರ ಹೆಂಗೆ ನಾವು ಯಾರನ್ನು ಹೊಡಿಯಕ್ಕಾಗಲ್ವೋ, ಯಾರಿಗೆ ನಮ್ಮ ಪರ್ಮಿಷನ್ ಇಲ್ದಿರ ನಮ್ಮ ಕಾಲಿಂದ ಎಲ್ಲಿಗೆ ಹೋಗಕ್ಕಾಗಲ್ವೋ, ಅದೇ ತರ ನಮ್ಮ ಪರ್ಮಿಷನ್ ಇಲ್ದಿರ ನಮ್ಮ ಮೈಂಡು ಏನು ಯೋಚನೆ ಮಾಡಬಾರ್ದು. ನಮ್ಮ ಪರ್ಮಿಷನ್ ಇಲ್ದಿರ ನಮ್ಮ ಕಣ್ಣಲ್ಲಿ ನೀರು ಬರಬಾರ್ದು. ನಮ್ಮ ಪರ್ಮಿಷನ್ ಇಲ್ದಿರ ನಮ್ಮ ಕಿವಿ ಯಾವುದನ್ನು ಕೇಳಿಸ್ಕೋಬಾರ್ದು. ಅದ್ರ ಮೇಲೆ ನಾನು ಕಂಟ್ರೋಲೇ ಇಲ್ಲ ಬ್ರದರ್. ಅದೆಂಗಿರಲ್ಲ? ಕೈ ಮೇಲೆ ಕಂಟ್ರೋಲ್ ಇದೆ ತಾನೆ, ಕಾಲ್ ಮೇಲೆ ಕಂಟ್ರೋಲ್ ಇದೆ ತಾನೆ, ರಾತ್ರಿ ಮಲಗ್ಬೇಕಾದ್ರೆ ನಿದ್ದೆ ಮಾಡ್ಬೇಕಾದ್ರೆ ಕಣ್ ಮೇಲೆ ಕಂಟ್ರೋಲ್ ಇದೆ ತಾನೆ. ರಾತ್ರಿ ಎಲ್ಲ ಕಣ್ಣಂಗೆ ಬಿಟ್ಕೊಂಡಿರುತ್ತಾ ನೀನ್ ಮಾತು ಕೇಳಲ್ಲ ಅಂತ? ಎಲ್ಲಾದ್ರ ಮೇಲೆ ಕಂಟ್ರೋಲ್ ಐತೆ. ಆದ್ರೆ ನಾವು ಹೇಳೋದೇನು? ನನ್ನ ಮೈಂಡ್ ಮೇಲೆ ಕಂಟ್ರೋಲ್ ಇಲ್ಲ ಬ್ರದರ್. ಯೋಚನೆ ಮಾಡೋದು ನನ್ನ ಕೈಲಿ ನಿಲ್ಸಕ್ ಆಗ್ತಾ ಇಲ್ಲ. ನಿಮ್ಮ ಇಂದ್ರಿಯಗಳು ನಿಮ್ ಕಂಟ್ರೋಲ್ ಇಲ್ಲ ಅಂದ್ರೆ ನೀವು ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಇರ್ಬೇಕಾಯ್ತು. ನಿಮ್ ಮೈಂಡ್ ನಿಮ್ ಕಂಟ್ರೋಲ್ ಇಲ್ಲ ಅಂದಿದ್ರೆ ನೀವು ಖಂಡಿತ ಮೆಂಟಲ್ ಹಾಸ್ಪಿಟಲ್ ಇರ್ಬೇಕಾಗಿತ್ತು. ಎಲ್ಲ ಇಲ್ಲ ಇದ್ದೀರಾ? ಕೇಳಿಸ್ತಾ ಇದೆಯಾ? ಹೇಳ್ರಿ ಪಕ್ಕದವ್ರಿಗೆ, ಬ್ರದರ್ ನನ್ನ ಮೈಂಡ್ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ, ಸಿಸ್ಟರ್ ನನ್ನ ಮೈಂಡ್ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಅಂತ ಮಾತ್ರ ಹೇಳ್ಬೇಡ್ರಿ ಅಂತ. ಯಾಕಂದ್ರೆ ಮೈಂಡ್ ಕಂಟ್ರೋಲ್ ಮಾಡಕ್ ಆಗ್ದಿರಲ್ಲ ಎಲ್ಲವ್ರೆ ಹುಚ್ಚ ಆಸ್ಪತ್ರೆಯಲ್ಲೇ ಮಾತ್ರ ತಗಂತವ್ರೆ. ಸೊ ನೀವು ಹುಚ್ಚ ಆಸ್ಪತ್ರೆಯಲ್ಲಿ ಇಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ನಿಮ್ ಕೈಯಲ್ಲಿ ಮೈಂಡ್ ಕಂಟ್ರೋಲ್ ಮಾಡುವಂತ ಕೆಪಾಸಿಟಿ ಇದೆ.
ಹುಚ್ಚಾಸ್ಪತ್ರೆಯಲ್ಲಿ ಇಲ್ದಿರೋರು ಎಲ್ಲರಿಗೂ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇದೆ. ಯಾರು ನೀವಲ್ಲ? ನಿಮಗೆ ಡೆಫಿನೇಷನ್ ನೀವೇ ಕೊಟ್ಕೊಂಡ್ಬಿಡ್ತೀರಾ. ನಿಮಗೆ ಹೆಂಗ್ ಬೇಕೋ, ಹೆಂಗ್ ಸೌಲಭ್ಯ ಇದೆಯೋ, ಹೆಂಗ್ ಅನುಕೂಲವಾಗಿದೆಯೋ ಎಲ್ಲ ಸ್ಟೇಟ್ಮೆಂಟ್ಗಳ್ನು ಹಂಗೆ ಬದಲಾಯಿಸ್ಕೊಂಡ್ಬಿಡ್ತೀರಾ. ಯೋಚನೆ ಮಾಡಿದ್ರೆ ನನ್ನ ಕೈಲಿ ಇರೋಕ್ಕೆ ಆಗಲ್ಲ. ಮಾತಾಡ್ದಿರ ನನ್ನ ಕೈಲಿ ಇರೋಕ್ಕೆ ಆಗಲ್ಲ. ಸೈಲೆಂಟ್ ಆಗಿ ನನ್ನ ಕೈಲಿ ಇರೋಕ್ಕೆ ಆಗಲ್ಲ. ಪ್ರಾಬ್ಲಮ್ ಇರೋದು ನಿಮ್ಮ ಸ್ವಭಾವದಲ್ಲಿ. ನಿಮ್ಮ ಇಂದ್ರಿಯಗಳ ಸ್ವಭಾವವನ್ನ ಬದಲಾಯಿಸ್ಕೊಳ್ಳಿ. ಕೌನ್ಸಿಲಿಂಗ್ ಹೋಗ್ತಾರೆ ನೋಡ್ರಿ, ಏನಕ್ಕೆ ಹೋಗ್ತಾರೆ ಕೌನ್ಸಿಲಿಂಗ್ಗೆ? ಏನಕ್ಕೆ ಹೋಗ್ತಾರೆ ಕೌನ್ಸಿಲಿಂಗ್ಗೆ? ನಿನಗೇನು ಪ್ರಾಬ್ಲಮ್ ಇಲ್ಲಪ್ಪ, ನೀನೇ ಪ್ರಾಬ್ಲಮ್ ಇದೆ ಅಂತ ಅನ್ಕೊಂತ ಇದೀಯಾ ಅನ್ನೋದನ್ನ ಅವ್ರಿಗೆ ಅರ್ಥ ಮಾಡ್ಸಕ್ಕೆ ಕೌನ್ಸಿಲಿಂಗ್. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಕೌನ್ಸಿಲಿಂಗ್ ಏನಕ್ಕೆ ಕಳ್ಸೋದು ಹೇಳ್ರಿ? ನಿನಗೇನು ಪ್ರಾಬ್ಲಮ್ ಇಲ್ಲ, ಪ್ರಾಬ್ಲಮ್ ಇದೆ ಅಂತ ಹೇಳಿ ನೀನೇನ್ ಮಾಡ್ತಾ ಇದೀಯಾ? ನೀನೇ ಅದನ್ನ ಮೈಂಡಲ್ಲಿ ಇಮ್ಯಾಜಿನ್ ಮಾಡ್ಕೊಂತ ಇದೀಯಾ ಅನ್ನೋದನ್ನ ಪ್ರೂವ್ ಮಾಡಕ್ಕೋಸ್ಕರನೇ ಕೌನ್ಸಿಲಿಂಗ್ ಮಾಡೋದು. ಎಲ್ಲ ಇದ್ದೀರಾ? ಕೇಳಿಸ್ತಾ ಇದೆಯಾ? ನಿಮ್ಗೆ ಯಾರಿಗೂ ಕೌನ್ಸಿಲಿಂಗ್ ಮಾಡಲ್ಲ? ನಮ್ಮ ಪ್ರಾಬ್ಲಮ್ ಏನು? ನಾವು ಅನ್ಕೊಂಡಿದ್ದೇ ನಿಜ. ನಮಗೆ ನಾವು ಅನ್ಕೊಳ್ಳೋದೇ ಮಾತ್ರನೇ ನಿಜ. ನಾವು ಅನ್ಕೊಳ್ಳೋದು ಮಾತ್ರನೇ ನಮಗೆ ನಿಜ. ನಾವು ಯೋಚನೆ ಮಾಡೋದು ಮಾತ್ರನೇ ನಮಗೆ ನಿಜ. ನಮ್ಮ ಕಣ್ಣೀರು ಬಂದ್ರೇನೆ ನಮಗೆ ನಿಜ. ಆದ್ರೆ ನಮ್ಮ ಕಣ್ಣಿಗೆ ಯಾವ್ದು ಕಾಣಿಸುತ್ತೋ ಅದು ಮಾತ್ರನೇ ನಿಜ. ಅದಕ್ಕೆ ತೋಮನ್ಗೆ ಸ್ವಾಮಿ ಹೇಳ್ತಾರೆ, ನೀನು ಮುಟ್ಟಿ ನೋಡಿದ್ಮೇಲೆ ನಂಬಿದೀಯಾ? ನೋಡದೆ ನಂಬುವವನು ಧಾನ್ಯ. ಕಣ್ಣೀರು ಬರುತ್ತೆ, ನೀನ್ ಕಣ್ಣು ಕಾಣಿಸ್ತಾ ಇದೆ, ನಿಜ. ಕಣ್ಣೀರ್ ಇಲ್ದಿರೋ ಜೀವನ ಒಂದಿದೆ, ಅದ್ ನೀನ್ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಅದು ನಂಬು. ವೇದನೆ ಇಲ್ಲದೆ ಇರುವಂತ ಒಂದು ಜೀವನ ಒಂದಿದೆ, ನಂಬು. ನೋವು ಇಲ್ಲದೆ ಇರುವಂತ ಜೀವನ ಒಂದಿದೆ, ನಂಬು. ಬಾಧೆ ಇಲ್ಲದೆ ಇರುವ ಜೀವನ ಒಂದಿದೆ, ನಂಬು. ರೋಗ ಇಲ್ಲದೆ ಇರುವಂತ ಜೀವನ ಒಂದಿದೆ, ನಂಬು. ದರಿದ್ರ ಇಲ್ಲದೆ ಇರುವಂತ ಜೀವನ ಒಂದಿದೆ, ನಂಬು. ನೋಡದೆ ನಂಬುವವನು ಧನ್ಯನು. ಇದು ಯಾವುದು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ನಮ್ಮ ಕಣ್ಣಿಗೆ ಕಾಣಿಸ್ತಿರೋದಲ್ಲ ಏನು? ಬಾಧೆ, ನೋವು, ಹಿಂಸೆ, ಅವಮಾನ, ಸಂಕಟ, ರೋಗ, ಇವುಗಳೇ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರೋದು. ಈ ಕಣ್ಣಿಗೆ ಕಾಣಿಸಿರೋದನ್ನ ನಾವೇನ್ ಮಾಡ್ತಾ ಇದೀವಿ? ನಂಬ್ತಾ ಇದ್ದೀವಿ. ಸೊ ನಾವು ಕಣ್ಣಿಗೆ ಕಾಣಿಸೋದನ್ನ ನೋಡಿ ನಂಬೋದಕ್ಕಿಂತ ಕಣ್ಣಿಗೆ ಕಾಣಿಸಿರೋದನ್ನ ನೋಡಿ ನಂಬಿದ್ರೆ ನಾವು ಧನ್ಯರಾಗಿ ಮಾರ್ಪಡ್ತೀವಿ ದೇವರ ದೃಷ್ಟಿಯಲ್ಲಿ. ಹಲ್ಲೆಲೂಯಾ. ಇವತ್ತು ನಿಮ್ ಕಣ್ಣಿಗೆ ಕಾಣಿಸಿರೋದು ಯಾವುದು? ಸಂತೋಷ, ನೆಮ್ಮದಿ, ಆರೋಗ್ಯ, ಐಶ್ವರ್ಯ, ಬಿಡುಗಡೆ. ಇದು ಯಾವ್ದು ಏನ್ ಮಾಡ್ದಲ್ಲ ನಿಮ್ ಕಣ್ಣಿಗೆ ಇವತ್ತು ಕಣ್ಣಿಗೆ ಕಾಣಿಸಿರೋದನ್ನ ನಂಬೇಕು. ಹಲ್ಲೆಲೂಯಾ. ಕಣ್ಣಿಗೆ ಕಾಣಿಸಿ ಅನುಭವಿಸ್ತಾ ಇರೋದನ್ನ ಮರಿಬೇಕು. ಕಣ್ಣಿಗೆ ಕಾಣಿಸಿ ಅನುಭವಿಸ್ತಾ ಇರೋದನ್ನ ಮರಿಬೇಕು. ಅವಮಾನ ಕಣ್ಣಿಗೆ ಕಾಣಿಸ್ತು, ಅದನ್ನ ಮರಿಬೇಕು. ಅವಮಾನ ಕಣ್ಣಿಗೆ ಕಾಣಿಸ್ತು, ಮರಿಬೇಕು. ರೋಗ ನಿಮ್ ಕಣ್ಣಿಗೆ ಕಾಣಿಸ್ತು, ಅದನ್ನ ಮರಿಬೇಕು. ಹಿಂಸೆ, ಬಾಧೆ, ಸಂಕಟ ಇವೆಲ್ಲ ಏನಾಗಿದೆ ನಿಮ್ ಕಣ್ಣಿಗೆ ಕಾಣಿಸ್ತು, ಆದ್ರೆ ಅದು ಮರಿಬೇಕು. ಕಣ್ಣಿಗೆ ಕಾಣಿಸಿರೋದನ್ನ ನಂಬಬೇಕು. ಹಲ್ಲೆಲೂಯಾ. ಕಣ್ಣಿಗೆ ಕಾಣಿಸಿರೋ ನಂಬೇಕಾದ್ರೆ ದೇವ್ರೇನ್ ಮಾಡ್ತಾರೆ? ಇಲ್ಲದೆ ಇರುವುದನ್ನಾಗಿ ನಿಮ್ಮ ಜೀವನದಲ್ಲಿ ಬದಲಾಯಿಸ್ತಾರೆ. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಹೇಳ್ತಾರದು? ನಿಜವಾಗ್ಲೂ ಅರ್ಥ ಆಗ್ತಾ ಇದೆಯಾ? ಯೇಸುವೇ. ಹಂಗೆ ಆ ವಾಕ್ಯ ಕಂಟಿನ್ಯೂ ಮಾಡಿ, ಮುಂದೆ ಮುಗಿಸೋಣ.
ಅಂದ್ರೆ ಆ ಸ್ವಭಾವ ಏನಾಗಿರ್ಬೇಕಂದ್ರೆ ದೇವರ ಹೋಲಿಕೆಗೆ ಮೇರೆಗಿರ್ಬೇಕು. ನಮ್ಮ ಸ್ವಭಾವ ಹೆಂಗಿರ್ಬೇಕು? ದೇವರ ಹೋಲಿಕೆಗೆ ಅನುಸಾರವಾಗಿರ್ಬೇಕು. ನಮ್ಮ ಇಂದ್ರಿಯಗಳ ಸ್ವಭಾವ, ನಮ್ಮ ಸ್ವಭಾವ, ನಮ್ಮ ಇಂದ್ರಿಯಗಳ ಸ್ವಭಾವ ಎಲ್ಲನೂ ಏನಾಗಿರ್ಬೇಕು ಹೇಳ್ರಿ? ದೇವರ ಹೋಲಿಕೆಗೆ ಮೇರೆಗಿರ್ಬೇಕು. ದೇವರು ನಿನಗೆ ದುಃಖ ಇಲ್ಲ ಅಂದ್ರೆ ಇಲ್ಲ, ನಿನಗೆ ವೇದನೆ ಇಲ್ಲ ಅಂದ್ರೆ ಇಲ್ಲ, ನಿನಗೆ ಬಾಧೆ ಇಲ್ಲ ಅಂದ್ರೆ ಇಲ್ಲ. 10 ಜನ ಕುಷ್ಠರೋಗಿಗಳು ಬರ್ತಾರೆ ನೋಡ್ರಿ ಯೇಸು ಸ್ವಾಮಿ ಹತ್ರ. ನೀವು ಹೋಗಿ ಏನ್ ಮಾಡ್ರಿ? ಯಾಜಕರಿಗೆ ಮೈ ತೋರಿಸಿ. ವಾಪಸ್ ಒಬ್ಬ ಬರ್ತಾನೆ. ಒಬ್ಬ ಬಂದು ಏನೇನು ಹೇಳ್ತಾನೆ? ನೀನ್ ಹೇಳ್ದಂಗೆ ಗುಣವಾಯ್ತು. ಅವ್ರು ಹೋಗ್ಬೇಕಾದ್ರೆ ಆಂದೇವೆ ಯಾವ ನಂಬಿಕೆ ಮೇಲೆ ಹೋಗಿರ್ತಾರೆ ಹೇಳ್ರಿ? ಯೇಸು ಸ್ವಾಮಿ ಏನಾದ್ರು ಆಯಿಂಟ್ಮೆಂಟ್ ಹಾಕಿದ್ರ ಅವ್ರಿಗೆ? ಆಯಿಂಟ್ಮೆಂಟ್ ಏನಾದ್ರು ಹಾಕಿದ್ರಾ? ಇಲ್ಲ. ಯೇಸು ಸ್ವಾಮಿ ಹೇಳಿದ್ರು, ಅದನ್ನ ಏನ್ ಮಾಡಿದ್ರು ಅವರು? ಜ್ಞಾಪಕ ಇಟ್ಕೊಂಡು ಜ್ಞಾನ ಮಾಡ್ಕೊಂತ ಹೋದ್ರು. ನಮ್ ಪ್ರಾಬ್ಲಮ್ ಏನ್ ಗೊತ್ತಾ? ಕೇಳಿಸ್ಕತ್ತೀವಿ, ಇದು ಯಾವುದನ್ನು ಜ್ಞಾಪಕ ಇಟ್ಕೊಳ್ಳಲ್ಲ. ಕಣ್ಣಿನ ಜ್ಞಾಪಕ ಇಟ್ಕೊಂತೀವಿ, ಯೇಸು ಸ್ವಾಮಿ ಕೊಡೋ ಸಮಾಧಾನ ಜ್ಞಾಪಕ ಇಟ್ಕೊಳ್ಳಲ್ಲ. ಅವಮಾನವನ್ನ ಜ್ಞಾಪಕ ಇಟ್ಕೊಂತೀವಿ, ಯೇಸು ಸ್ವಾಮಿ ಕೊಡುವಂತ ಮಾನವನ್ನ ಜ್ಞಾಪಕ ಇಟ್ಕೊಳ್ಳಲ್ಲ. ದುಃಖ, ಸಂಕಟ, ಬಾಧೆಗಳು ಇವೆಲ್ಲದನ್ನ ಜ್ಞಾಪಕ ಇಟ್ಕೊಂತೀವಿ. ಜಗಳ ಮಾಡಿರೋದು, ಸಿಟ್ಟು, ಹೊಟ್ಟೆ ಕಿಚ್ಚು ಇವೆಲ್ಲದನ್ನ ಜ್ಞಾಪಕ ಇಟ್ಕೊಂತೀವಿ. ಆದ್ರೆ ಯೇಸು ಸ್ವಾಮಿ ಕೊಡುವಂತ ಯಾವ ಒಳ್ಳೇದನ್ನು ಜ್ಞಾಪಕ ಇಟ್ಕೊಳ್ಳ. ಯೇಸು ಸ್ವಾಮಿ ಕೊಡೋ ಸಮಾಧಾನ ಜ್ಞಾಪಕ ಇರ್ಬೇಕು. ಯೇಸು ಸ್ವಾಮಿ ಕೊಡುವಂತ ನೆಮ್ಮದಿ ಜ್ಞಾಪಕ ಇರಬೇಕು. ಯೇಸು ಸ್ವಾಮಿ ಕೊಡುವಂತ ಆರೋಗ್ಯ ಜ್ಞಾಪಕ ಇರಬೇಕು. ಯೇಸು ಸ್ವಾಮಿ ಕೊಡುವಂತ ಪ್ರತಿಯೊಂದು ಒಳ್ಳೆ ವಿಷಯಗಳು ನಮ್ಗೆ ಏನಾಗ್ಬೇಕು? ಜ್ಞಾಪಕಕ್ಕೆ ಬರಬೇಕು. ಅನಾರೋಗ್ಯ ಇರ್ಬೇಕಾದ್ರೆ ಏನ್ ಹೇಳ್ಬೇಕು? ಯೇಸು ಸ್ವಾಮಿ ಜ್ಞಾಪಕ ಬರ್ಬೇಕು. ನಿನ್ನ ಬಾಸುಂಜಗಳಿಂದ ನಾನು ಏನಾಗಿದ್ದೀನಿ? ಗುಣವಾಗಿದ್ದೇನೆ. ಪ್ರತಿ ಸಾರಿ ನಿಮ್ಮ ಒಂದು ಭೂಲೋಕದ ಯಾತ್ರೆಯಲ್ಲಿ ಪರಲೋಕನೇ ಜ್ಞಾಪಕ ಬರ್ಬೇಕು ನಿಮ್ಗೆ. ಈ ಭೂಲೋಕದಲ್ಲಿ ನಡೆಯುವಂತ ಕೆಟ್ಟ ವಿಷಯಗಳ ಮಧ್ಯದಲ್ಲಿ ಒಳ್ಳೆ ವಿಷಯಗಳು ಮಾತ್ರನೇ ಜ್ಞಾಪಕ ಬರ್ಬೇಕು ನಿಮಗೆ. ಹಲ್ಲೆಲೂಯಾ. 4 ಜನ ಸೇರ್ಕೊಂಡು ನಿಮ್ಮ ಸುತ್ತಲೂ ಅವ್ರಿಗೆ ಅವ್ರ ಕಣ್ಣೀರು ಹಾಕ್ತಾ ಇದ್ರು, ನಿಮಗ್ ಮಾತ್ರನೇ ಸಂತೋಷ ಮಾತ್ರನೇ ಜ್ಞಾಪಕ ಬರ್ಬೇಕು. 4 ಜನ ಜಗಳ ಆಡ್ತಾ ಇದ್ರೆ ನಿಮಗ್ ಮಾತ್ರನೇ ಅಲ್ಲಿ ಸಮಾಧಾನ ಪಡಿಸುವಂತ ಜ್ಞಾಪಕ ಬರ್ಬೇಕು. 4 ಜನ ಕಣ್ಣೀರ್ ಬರಿಸ್ತಾ ಇದ್ರೆ ನಿಮಗ್ ಮಾತ್ರನೇ ಕಣ್ಣೀರ್ ಒರೆಸುವಂತ ಜ್ಞಾಪಕ ಬರ್ಬೇಕು. ಯಾಕಂದ್ರೆ ನಮ್ಮ ಇಂದ್ರಿಯಗಳೆಲ್ಲ ಆತನಿಗೆ ಅನುಸಾರವಾಗಿ ಇರುವಂಥದ್ದು. ನಮ್ಮ ಜೀವನ ಎಲ್ಲ, ನಮ್ಮ ಸ್ವಭಾವ, ನಮ್ಮ ಇಂದ್ರಿಯಗಳ ಸ್ವಭಾವ ಎಲ್ಲನೂ ಕ್ರಿಸ್ತನಿಗೆ ಅನುಸಾರವಾಗಿಯೇ ಇರಬೇಕು. ನಮ್ಮ ಜೀವನದಲ್ಲಿ ತಲೆಯಿಂದ ಕಾಲ್ವರೆಗೂ ನಡೆಯುವಂಥ ಪ್ರತಿಯೊಂದು ಘಟನೆಯಲ್ಲೂ ಬರೀ ಒಳ್ಳೇದು ಮಾತ್ರ ನಮ್ಮ ಜೀವನದಲ್ಲಿ ನಡಿಬೇಕು. ಆಮೇಲೆ ಹಳೇದನ್ನ ಬಿಡ್ರಿ, ಒಳ್ಳೇದನ್ನ ದೇವರು ನಿಮ್ಮ ಜೀವನದಲ್ಲಿ ನಡೆಸ್ತಾರೆ. ಆಮೇಲೆ ನಿಮ್ಮ ಇಂದ್ರಿಯಗಳಿಗೆ ಹಳೆ ಟ್ರೈನಿಂಗ್ ಎಲ್ಲ ಬದಲಾಯಿಸ್ರಿ. ಪುಸ್ತಕಂತ ಅಳುತ್ತೆ, ಪುಸ್ತಕಂತ ಕುತ್ಕೊಂಡ್ಬಿಡುತ್ತೆ, ಪುಸ್ತಕಂತ ಒಂಟಿಯಾಗಿ ಕುತ್ಕೊಂಡ್ಬಿಡುತ್ತೆ, ಜನರಿಂದ ದೂರ ಹೋಗ್ಬಿಡುತ್ತೆ. ಈ ಸ್ವಭಾವನೇ ಸರಿ ಇಲ್ಲ ನಮ್ದು. ಹೇಳ್ರಿ ಪಕ್ಕದವ್ರಿಗೆ, ನೀನು ಅಳೋ ಸ್ವಭಾವ ಸರಿ ಇಲ್ಲ ಸ್ವಲ್ಪನೂ ಅಂತ. ನೀನು ಒಂಟಿಯಾಗಿರೋ ಸ್ವಭಾವ ಸ್ವಲ್ಪನೂ ಸರಿ ಇಲ್ಲ. ನೀನ್ ಸಿಡ್ಕುವಂತ ಸ್ವಭಾವ ಸ್ವಲ್ಪನೂ ಸರಿ ಇಲ್ಲ. ನೀನ್ ಜಗಳ ಮಾಡೋ ಸ್ವಭಾವ ಸ್ವಲ್ಪನೂ ಸರಿ ಇಲ್ಲ ಅಲ್ವಾ? ನಮಗೆ ಚೆನ್ನಾಗ್ ಅನ್ಸದ? ಹೆಂಗಿದ್ದೀರಾ ಅಂದ್ರೆ ಕಣ್ಣಲ್ಲಿ ನೀರು ಹಾಕ್ತಿವಿ. ಸ್ವಲ್ಪನಾದ್ರೂ ಚೆನ್ನಾಗೈತ ಅದು ನೋಡಕ್ಕೆ? ಇಲ್ಲ. ಈ ಸ್ವಭಾವನೇ ಸರಿ ಇಲ್ಲ. ಇನ್ಮೇಲೆ ನಮ್ಮ ಮುಖಗಳು ನೋಡಿದ್ರೆ ನಮ್ಗೆ ಹೆಂಗಿರ್ಬೇಕು ಹೇಳ್ರಿ? ನಮ್ಮ ಮೈಂಡ್ಗೆ ಒಂದು ಟ್ರೈನಿಂಗ್ ಕೊಡ್ಬೇಕು. ಇವತ್ತಿಂದ ಸ್ವಭಾವ ಚೇಂಜ್ ಮಾಡಿಸ್ಬೇಕು. ಈ ಮೈಂಡ್ಗೆ ಒಳ್ಳೇದನ್ನ ಯೋಚನೆ ಮಾಡೋದು ಬಿಟ್ರೆ ಬೇರೆ ಯಾವುದು ಬರಬಾರ್ದು ಈ ಮೈಂಡ್ಗೆ. ಆಮೇಲೆ ಒಳ್ಳೇದನ್ನ ಜ್ಞಾಪಕ ಮಾಡ್ಕೊಳ್ಳೋದು ಬಿಟ್ರೆ ಬೇರೆ ಯಾವುದು ಈ ಮೈಂಡ್ಗೆ ಬರಲೇಬಾರ್ದು. ಈ ಕಣ್ಣಿಗೆ ಏನಾಗ್ಬೇಕು? ಸಂತೋಷ ಪಡೋದು ಬಿಟ್ರೆ ದುಃಖ ಪಡೋದು ಮಾತ್ರ ಈ ಕಣ್ಣಿಗೆ ಗೊತ್ತಾಗ್ಬಾರ್ದು. ಎಕ್ಲೇಸಿಯಾಸ್ಟಸ್
ಎಕ್ಲಿಸಿಯಾಸ್ಟಿಸ್ ಅಂದ್ರೆ ಪ್ರಸಂಗಿ. ಏಳನೇ ಅಧ್ಯಾಯ, ಪ್ರಸಂಗಿ 7ನೇ ಅಧ್ಯಾಯ 10ನೇ ವಾಕ್ಯ. ಇಂದಿನ ಕಾಲವು ಈ ಕಾಲಕ್ಕಿಂತ ಮೇಲಾದದ್ದಕ್ಕೆ ಕಾರಣವೇನು ಅನ್ನಬೇಡ. ಏನಂತ? ಇಂದಿನ ಕಾಲವು ಈ ಕಾಲಕ್ಕಿಂತ ಮೇಲಾದದ್ದು ಅನ್ನಬೇಡ. ಕಾರಣ ಏನು? ನೀವೇನಂತೀರಾ ಯಾವಾಗ? ಆ ಕಾಲದಲ್ಲಿ 10 ವರ್ಷಕ್ಕೆ ಮುಂಚೆ ಜೀವನ ಚೆನ್ನಾಗಿತ್ತು, 5 ವರ್ಷಕ್ಕೆ ಮುಂಚೆ ಜೀವನ ಚೆನ್ನಾಗಿತ್ತು. ಇವಾಗ ಇಲ್ಲಿ ಹೋಗಿ ಇಲ್ಲಿಂದ ಒಂದು 5 ವರ್ಷ ದಾಟ್ಕೊಂಡು ಮುಂದೆ ಹೋದ್ಮೇಲೆ ನೀವೇನ್ ಮಾಡ್ತೀರಾ? ಇವತ್ತನ್ನ ಜ್ಞಾಪಕ ಇಟ್ಕೊಂತೀರಾ. 5 ವರ್ಷ ಆದ್ಮೇಲೆ ಏನ್ ಮಾಡ್ತೀರಾ? ಇವತ್ತಿಗೆ ಜ್ಞಾಪಕ ಇಟ್ಕೊಳ್ತೀರಾ ಅವಾಗೆ ಚೆನ್ನಾಗಿತ್ತು ಅಂತ. ಏನ್ ನಿಮ್ ಪ್ರಾಬ್ಲಮ್ ಏನ್ ಹೇಳ್ರಿ? ಮುಂದೆ ಹೋದ್ಮೇಲೆ ಅದೇ ಚೆನ್ನಾಗಿತ್ತು ಅಂತೀವಿ. ಅನ್ನಬೇಡ. ಕಾರಣವೇನು? ಮುಂದೆ ಹೋದ್ಮೇಲೆ ಅದೇ ಚೆನ್ನಾಗಿತ್ತು ಅಂತ ಅನ್ಬೇಡ. ಯಾವಾಗ ಮುಂದೆ ಹೋಗ್ಬೇಕಂತ ಡಿಸೈಡ್ ಮಾಡ್ತಿರೋ ಅವತ್ತೇ ಮರ್ತು ಬಿಡ್ಬೇಕು. ಅದೇ ಆ ವಾಕ್ಯ ಹಂಗೆ ಕಂಟಿನ್ಯೂ ಮಾಡಿ. ಈ ವಿಷಯದಲ್ಲಿ ನೀನು ಈ ವಿಷಯದಲ್ಲಿ ವಿಚಾರಿಸುವುದು ಜ್ಞಾನ ಕಾರ್ಯವಲ್ಲ. ಈ ವಿಚಾರದಲ್ಲಿ ವಿಚಾರಿಸೋದು ಏನಲ್ಲಂತೆ? ಯಾವ ಕಾರಣ ಅಲ್ಲ ಅಂತದು? ಬುದ್ಧಿ ಇರೋ ಕೆಲಸ ಅಲ್ಲ ಅದು. ಸರಿ, ಪಕ್ಕದಲ್ಲಿರೋ ಮುಖ ನೋಡ್ಕೊಂಡು ಹೇಳಿ, ಹಳೆದನ್ನೆಲ್ಲ ಜ್ಞಾಪಕ ಇಟ್ಕೊಂಡ್ರೆ ಅದು ಬುದ್ಧಿ ಇರೋರು ಮಾಡೋ ಕೆಲಸ ಅಲ್ಲ ಅದು ಅಂತ. ಹಳೆದನ್ನ ಜ್ಞಾಪಕ ಇಟ್ಕೊಳ್ಳೋರು ಬುದ್ಧಿ ಇರೋರು ಮಾಡೋ ಕೆಲಸ ಅಲ್ಲ ಅದು ಅಂತ. ಬುದ್ಧಿ ಇರೋರು ಏನ್ ಮಾಡಲ್ಲ ಹೇಳಿ? ಹಳೇದು ಯಾವ್ದು ಜ್ಞಾಪಕ ಇಟ್ಕೊಳ್ಳಲ್ಲ. ಇವತ್ತು ನಾವೆಲ್ಲ ಯಾರು ಬುದ್ಧಿ ಇರೋರಾ ಬುದ್ಧಿ ಇಲ್ಲದೆ ಇರೋರಾ? ಎಷ್ಟು ಜನ ಬುದ್ಧಿ ಇರೋರು ಇದ್ದೀರಾ? ಬುದ್ಧಿ ಇರೋರೆಲ್ಲ ಏನ್ ಮಾಡ್ಬೇಕು ಹೇಳ್ರಿ? ಮರಿಬೇಕಷ್ಟೇ. ಮರಿಬೇಕು. ಹಳೇದು ಯಾವ್ದು ನಮ್ಮ ಮೈಂಡ್ಗೆ ಜ್ಞಾಪಕಕ್ಕೆ ಬರಬಾರ್ದು. ಹಲ್ಲೆಲೂಯಾ. ಇವತ್ತು ನಾವೆಲ್ಲ ಏನಾಗಿದ್ದೀವಿ? ಬುದ್ಧಿವಂತರಾಗಿದ್ದೀವಿ. ಹಲ್ಲೆಲೂಯಾ. ನಾವೆಲ್ಲ ಬುದ್ಧಿ ಇರೋರಾಗಿದ್ದೀವಿ, ಬುದ್ಧಿವಂತರಾಗಿದ್ದೀವಿ. ಬುದ್ಧಿ ಇರೋರ ಲಕ್ಷಣ ಏನು? ಹಳೇದನ್ನ ಮರೆಯೋರು ಬುದ್ಧಿ ಇರೋರು. ಇಷ್ಟು ದಿನ ನಾವೇನ್ ಮಾಡಿದೀವಿ? ಜ್ಞಾಪಕ ಇಟ್ಕೊಂಡು ಬುದ್ಧಿ ಇಲ್ದೇ ಇರೋ ತರ ಬದುಕ್ಬಿಟ್ಟಿದೀವಿ. ಬುದ್ಧಿ ಇಲ್ದೇ ಇರೋ ತರ ಬದುಕಿದ್ದು ಸಾಕು. ಇವತ್ತಿಂದ ಆದ್ರೂ ಬುದ್ಧಿವಂತರ ತರ ಬದುಕನ. ಹಲ್ಲೆಲೂಯಾ. ಏನಕ್ಕೆ ನಮ್ಮ ಜೀವನ ಹಾಳಾಗ್ತಾ ಇದೆ? ಜ್ಞಾಪಕ ಇಟ್ಕೊಂಡಿರೋದಕ್ಕೆ ಕಣ್ಣೀರು ಬರ್ತಾ ಇರೋದು, ಜ್ಞಾಪಕ ಇಟ್ಕೊಂಡಿರೋದಕ್ಕೆ ವೇದನೆ ಆಗ್ತಾ ಇರೋದು, ಜ್ಞಾಪಕ ಇಟ್ಕೊಂಡಿರೋದಕ್ಕೆ ನೋವು ಆಗ್ತಾ ಇರೋದು, ಜ್ಞಾಪಕ ಇಟ್ಕೊಂಡಿರೋದಕ್ಕೆ ಹೊಟ್ಟೆಗೆ ಊಟ ಸೇರದೆ ಇರೋದು, ಜ್ಞಾಪಕ ಇಟ್ಕೊಂಡಿರೋದಕ್ಕೆ ನಿದ್ದೆ ಬರ್ದೇ ಇರೋದು, ಜ್ಞಾಪಕ ಇಟ್ಕೊಂಡಿರೋದಕ್ಕೆ 4 ಜನರ ಜೊತೆ ಬೆರಿದಿರಾ ಒಂಟಿಯಾಗಿ ಇರೋದು, ಅದನ್ನ ಜ್ಞಾಪಕ ಇಟ್ಕೊಂಡಿರೋದಕ್ಕೆ ಅವಾಗವಾಗ ಸಿಡ್ಕೋದು, ಅದಕ್ಕೆ ಜ್ಞಾಪಕ ಇಟ್ಕೊಂಡಿರೋದಕ್ಕೆ ಅವಾಗವಾಗ ಮೂತಿ ಊರಿಸ್ಕೊಳ್ಳೋದು, ಅದಕ್ಕೆ ಜ್ಞಾಪಕ ಇಟ್ಕೊಂಡಿರೋದಕ್ಕೆ ಅವಾಗವಾಗ ಜಗಳ ಮಾಡೋದು. ನೀವು ಜ್ಞಾಪಕ ಇಟ್ಕೊಂಡಿರೋದಕ್ಕೆ ಬೆನ್ನಿಂದ್ಗಡೆ ಒಬ್ರು ಹಿಂದ್ಗಡೆ ಮಾತಾಡೋದು. ನೀವು ಜ್ಞಾಪಕ ಇಟ್ಕೊಂಡಿರೋದಕ್ಕೆ ಅವ್ರ ಕತೆ ಇವ್ರ ಕತೆನ ಮಾತಾಡೋದು. ಅದನ್ನ ಜ್ಞಾಪಕ ಇಟ್ಕೊಂಡಿಲ್ಲ ಅಂದ್ರೆ ಏನಕ್ಕೆ ಮಾತಾಡಕ್ ಹೋಗ್ತೀವಿ? ಏನಕ್ಕೆ ಕೇಳಕ್ ಹೋಗ್ತೀವಿ? ಏನಕ್ಕೆ ಸಿಡ್ಕಕ್ ಹೋಗ್ತೀವಿ? ಏನಕ್ಕೆ ಕಣ್ಣೀರ್ ಹಾಕಕ್ ಹೋಗ್ತೀವಿ? ಏನಕ್ಕೆ ವೇದನೆ ಅನುಭವಿಸಕ್ ಹೋಗ್ತೀವಿ? ಏನಕ್ಕೆ ಬಾಧೆ ಪಡಕ್ ಹೋಗ್ತೀವಿ? ಇವತ್ತಿಂದ ಆದ್ರೂ ನೀವೆಲ್ಲರೂ ಬುದ್ಧಿವಂತರಾಗಿ ನಡ್ಕೊಳ್ಳಿ. ಆಮೇಲೆ ಎಷ್ಟು ಜನ ಬುದ್ಧಿವಂತರಾಗಿ ನಡ್ಕೊಳಕ್ ಇಷ್ಟಪಡ್ತಾ ಇದ್ದೀರಾ? ಯೆಶಾಯ ಬರೆದ ಪುಸ್ತಕ ಓದಿದೀವಿ, 43ನೇ ಅಧ್ಯಾಯ ಓದಿದ್ವಲ್ಲ. ಬಾ 2 ಕೊರಿಂಥ 4ನೇ ಅಧ್ಯಾಯ 16ನೇ ವಾಕ್ಯ. ಆದ್ದರಿಂದ ನಾನು ಧೈರ್ಯ ಕೆಡುವುದಿಲ್ಲ, ನನ್ನ ದೇಹವು ನಾಶವಾಗುತ್ತಾ ಇದ್ದರೂ ನಮ್ಮ ಅಂತರ್ಯವು ದಿನೇ ದಿನೇ ಹೊಸದಾಗುತ್ತಾ ಬರುತ್ತದೆ. ಈ ಶರೀರದಲ್ಲಿ ನಮ್ಗೆ ಎಷ್ಟೇ ಕಷ್ಟ ಬಂದ್ರು
ಒಳಗಡೆ ಮಾತ್ರ ಅಂತರ್ಯದಲ್ಲಿ ನಾವೇನಾಗ್ಬೇಕು ಹೇಳ್ರಿ? ಹೊಸದಾಗ್ತಾನೆ ಇರಬೇಕು. ಹಳೇದ್ರಲ್ಲಿ ಸಿಗಾಕೊಂಡು ಒದ್ದಾಡಬಾರ್ದು. ಅಂತರ್ಯದಲ್ಲಿ ನಿಮ್ಮ ಅಂತರ್ಯದಲ್ಲಿ ಹಳೇದ್ರಲ್ಲಿ ಸಿಗಾಕೊಂಡು ಒದ್ದಾಡಬಾರ್ದು. ಪಕ್ಕದಲ್ಲಿ ಕೈಗಳು ಹೇಳಿ, ನಿಮ್ಮ ಅಂತರ್ಯದಲ್ಲಿ ಹಳೇದ್ರಲ್ಲಿ ಸಿಗಾಕೊಂಡು ಒದ್ದಾಡ್ಬೇಡ್ರಿ ಅಂತ. ನಮ್ಮ ಪ್ರಾಬ್ಲಮ್ ಏನಂದ್ರೆ ದೇವರು ಹೊಸದ್ ಮಾಡ್ತಾ ಇರ್ತಾರೆ, ಆದ್ರೂ ಅಂತರ್ಯದಲ್ಲಿ ಒಳಗಡೆ ಹಳೇದ್ರಲ್ಲೇ ಸಿಗಾಕೊಂಡು ಒದ್ದಾಡ್ತಾ ಇರ್ತೀವಿ. ಹಳೇದ್ರಲ್ಲಿ ಸಿಗಾಕೊಂಡು ನೋವು ಅನುಭವಿಸ್ತಾ ಇರ್ತೀವಿ. ಹಳೇದ್ರಲ್ಲಿ ಸಿಗಾಕೊಂಡು ಬಾಧೆ ಪಡ್ತಾ ಇರ್ತೀವಿ. ಹಳೇದ್ರಲ್ಲಿ ಸಿಗಾಕೊಂಡೇನೆ ನಾವು ಏನ್ ಮಾಡ್ತಾ ಇರ್ತೀವಿ? ಜೀವನವನ್ನ ವ್ಯರ್ಥ ಮಾಡ್ಕೊಂತ ಇರ್ತೀವಿ. ನೀವು ಹಳೇದ್ರಲ್ಲಿ ಸಿಗಾಕೊಂಡು ಒದ್ದಾಡಿದ್ದು ಸಾಕು. ಆದ್ರೆ ಅದಕ್ಕೆ ಬದಲಾಗಿ ನಾವೇನ್ ಮಾಡ್ಬೇಕು? ಅಂತರ್ಯದಲ್ಲಿ ದಿನೇ ದಿನೇ ನಾವೇನಾಗ್ಬೇಕು? ಹೊಸಬ್ರಾಗ್ತಾ ಹೋಗ್ಬೇಕು. ಹೊಸಬ್ರ ಲಕ್ಷಣ ಏನು? ನಿನ್ನೆ ಅಳ್ತಾ ಇದ್ದೆ, ಇವತ್ತು ಅಳಲ್ಲ. ನಿನ್ನೆ ನೋವು ಪಡ್ತಾ ಇದ್ದೆ, ಇವತ್ತು ನೋವು ಪಡಲ್ಲ. ನಿನ್ನೆ ಬಾಧೆ ಪಡ್ತಾ ಇದ್ದೆ, ಇವತ್ತು ಬಾಧೆ ಪಡಲ್ಲ. ನಮ್ಮ ಅಂತರ್ಯ ಏನಾಗ್ಬೇಕು? ಹೊಸದನ್ನ ಕಲಿಬೇಕು. ನೋವು ಪಡ್ತಾ ಇರೋದು ಹೆಂಗೆ ಅಂತ ಕಲಿಬೇಕು. ಬಾಧೆ ಪಡ್ತಾ ಇರೋದು ಹೆಂಗೆ ಅಂತ ಕಲಿಬೇಕು. ಅವಮಾನವನ್ನ ರಿಜೆಕ್ಟ್ ಮಾಡೋದು ಹೆಂಗೆ ಅಂತ ಏನ್ ಮಾಡ್ಬೇಕು? ನಿಮ್ಮ ಅಂತರ್ಯ ಕಲಿಬೇಕು. ಹಳೇದನ್ನ ಯೋಚನೆ ಮಾಡಿದಿರೋದು ಇರೋದು ಹೆಂಗೆ ಅಂತ ಏನ್ ಮಾಡ್ಬೇಕು? ಅಂತರ್ಯ ಕಲಿಬೇಕು. ಅದು ದಿನೇ ದಿನೇ ನಮ್ಮ ಅಂತರ್ಯದಲ್ಲಿ ನಾವೇನಾಗ್ಬೇಕು? ಹೊಸಬ್ರಾಗಿ ಮಾರ್ಪಡ್ಬೇಕು, ಹೊಸದಾಗಿ ಮಾರ್ಪಡ್ಬೇಕು. ಅಂತರ್ಯದಲ್ಲಿ ಹೊಸಬ್ರಾಗಿ ಮಾರ್ಪಡೋರು ಫ್ರೀಡಮ್ ಅಲ್ಲಿ ಬಾಳ್ತಾ ಇರ್ತಾರೆ ಯಾವಾಗ್ಲೂ. ಇವತ್ತು ನಮ್ಮ ಫ್ರೀಡಮ್ ಎಲ್ಲಿಲ್ಲ ಹೇಳಿ? ನಮ್ಗೆ ಅಂತರ್ಯ ಇಲ್ಲೇ ಒಳಗಡೆ ಸಿಗಾಕೊಂಡೆ ಒದ್ದಾಡ್ತಿರೋದು. ನಾವು ಸಿಗಾಕೊಂಡು ಒದ್ದಾಡ್ತಾ ಇರೋದೇ ಅಂತರ್ಯದ. ಇವತ್ತು ನಿಮ್ಮ ಅಂತರ್ಯದಲ್ಲಿ ನಿಮಗೆ ದೇವರು ಬಿಡುಗಡೆ ಕೊಡ್ಲಿ. ದಿನೇ ದಿನೇ ನೀವೇನಾಗ್ಬೇಕು? ಅಂತರ್ಯದಲ್ಲಿ ಇವತ್ತಿಂದ ಹೊಸಬರಾಗಿ ಮಾರ್ಪಡ್ಲಿ. ಆಮೇನ್. ಯೇಸುವೇ ಕೀರ್ತನೆ 55ನೇ ಅಧ್ಯಾಯ 22ನೇ ವಾಕ್ಯ. ನಿನ್ನ ಚಿಂತಾ ಭಾರವನ್ನ ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನ ಉದ್ಧಾರ ಮಾಡು. ಇವತ್ತು ದೇವರ ಹೆಸರನ್ನ ನಿಮ್ಮನ್ನು ಉದ್ಧಾರ ಮಾಡ್ಬೇಕಂತ ಇಷ್ಟಪಡ್ತಾ ಇದ್ದೀರಾ? ನೀವು ಯಾವ್ದನ್ನ ಜ್ಞಾಪಕ ಇಟ್ಕೊಂಡು ಚಿಂತೆ ಮಾಡ್ತಾ ಇದ್ರೆ ಅದನ್ನ ಮರೀದೆ ಹೋದ್ರೆ ದೇವ್ರು ನಿಮ್ಮನ್ನು ಉದ್ಧಾರ ಮಾಡಕ್ಕೆ ಆಗಲ್ಲ. ಇವತ್ತು ಎಷ್ಟು ಜನ ದೇವ್ರು ಉದ್ಧಾರ ಮಾಡ್ಬೇಕಂತ ಇಷ್ಟಪಡ್ತಾ ಇದ್ದೀರಾ? ಪಕ್ಕದಲ್ಲಿ ಕೈಗಳು, ದೇವ್ರು ನಿಮ್ಮನ್ನು ಉದ್ಧಾರ ಮಾಡ್ಬೇಕಾ ಇವತ್ತು ಅಂತ. ಇವತ್ತು ದೇವ್ರು ನಿಮ್ಮನ್ನು ಉದ್ಧಾರ ಮಾಡ್ಬೇಕಂದ್ರೆ ನೀವು ಮಾಡ್ಬೇಕಾಗಿರೋದಲ್ಲ ಒಂದೇ ಒಂದು ಕೆಲಸ. ಅವ್ರ ಮೇಲೆ ಭಾರ ಹಾಕಿ ಮರ್ತೋಗು. ಚಿಂತೆ ಮಾಡ್ತಾರೋ ವಿಷಯಗಳನ್ನ ಮರ್ತೋಗು. ಯೋಚನೆ ಮಾಡ್ತಾರೋ ವಿಷಯಗಳನ್ನ ಮರ್ತೋಗು. ಹಳೆ ಸಂಗತಿಗಳನ್ನ ಮರ್ತೋಗು. ಪೂರ್ವ ಸಂಗತಿಗಳನ್ನ ಮರ್ತೋಗು. ಪೂರ್ವ ಘಟನೆಗಳನ್ನ ಮರ್ತೋಗು. ಹಳೇದನ್ನ ಮರಿದೆ ಹೋದ್ರೆ ದೇವ್ರು ನಿನ್ನ ಉದ್ಧಾರ ಮಾಡಕ್ಕೆ ಆಗಲ್ಲ. ಅಂದ್ರೆ ನಡೆದಿರೋ ವಿಷಯಗಳನ್ನ ನೆನ್ಸ್ಕೊಂಡು ಚಿಂತೆ ಮಾಡ್ತಾ ಇದ್ದೀರಾ ನೋಡ್ರಿ. ಆ ಚಿಂತೆ ಮಾಡೋದೇ ದೇವ್ರು ನಿಮ್ಮನ್ನು ಉದ್ಧಾರ ಮಾಡ್ದಾರಂಗೆ ನಿಲ್ಲಿಸ್ತಾ ಇರೋದು. ನೀವು ಉಪವಾಸ ಮಾಡಿದಿರಾ, ಪ್ರಾರ್ಥನೆ ಮಾಡ್ತಾರೆ, ಎಲ್ಲ ಮಾಡ್ತಾ ಇದಾರೆ ನಿಜಾನೇ. ಆದ್ರೆ ದೇವ್ರು ನಿಮ್ಮನ್ನು ಉದ್ಧಾರ ಮಾಡ್ಬೇಕಂದ್ರೆ ನೀವೇನ್ ಮಾಡ್ಬೇಕು ಹೇಳ್ರಿ? ನಿಮ್ಮ ಚಿಂತೆಯನ್ನ ದೇವ್ರ ಮೇಲೆ ಹಾಕ್ಬೇಕು. ಆದ್ರೆ ಅದಕ್ಕೆ ಬದಲಾಗಿ ನಾವೇನ್ ಮಾಡ್ತಾ ಇದೀವಿ? ನಾವೇ ಒಳಗಡೆ ಸಿಗಾಕೊಂಡು ಒದ್ದಾಡ್ತಾ ಇದ್ದೀವಿ. ನಿಮ್ ಮೈಂಡ್ ಗೊತ್ತಿರೋದೇನು? ಚಿಂತೆ ಮಾಡೋದು ಒಂದೇ. ನಿಮ್ ಕಣ್ಣಿಗೆ ಗೊತ್ತಿರೋದೇನು? ಆ ಚಿಂತೆ ಮಾಡೋದನ್ನ ನೆನ್ಸ್ಕೊಂಡು ಕಣ್ಣೀರ್ ಹಾಕೋದು ಒಂದೇ. ನಿಮ್ ಮೂತಿಗೆ ಗೊತ್ತಿರೋದೇನು? ಆ ಚಿಂತೆಯನ್ನ ರಿಯಾಕ್ಟ್ ಮಾಡೋದು. ಒಳಗಡೆ ಮೈಂಡಲ್ಲಿ ಓಡ್ತಾರ ಚಿಂತೆಗೆ ಅನುಸಾರವಾಗಿ ಮುಖದಲ್ಲಿ ಏನಾಗುತ್ತೆ? ರಿಯಾಕ್ಷನ್ ಕಾಣುತ್ತೆ. ನಿಮ್ ಕೈಗೆ ಕಾಲ್ಗೆ ಗೊತ್ತಿರೋದಲ್ಲ ಏನು? ಆ ಚಿಂತೆಗೆ ತಕ್ಕಂಗೆ ಬಾಡಿ ಏನಾಗುತ್ತೆ? ರಿಯಾಕ್ಟ್ ಮಾಡುತ್ತೆ. ಇದೇ ನಮ್ಮ ಪ್ರಾಬ್ಲಮ್. ನಮ್ಮ ಪ್ರಾಬ್ಲಮ್ ಅಲ್ಲ ಇದೆ. ನೀವು ಯೋಚನೆ ಮಾಡ್ತಾ ಇರೋದನ್ನ ನಿಲ್ಲಿಸಿ ದೇವ್ರ ಮೇಲೆ ಹಾಕಿ. ಯೋಚನೆ ಮಾಡೋದು ನಿಲ್ಲಿಸಿ ದೇವ್ರ ಮೇಲೆ ಹಾಕಿ. ದೇವ್ರು ನಿಮ್ಮನ್ನು ಉದ್ಧಾರ ಮಾಡಕ್ಕೆ ಇಷ್ಟಪಡ್ತಾ ಇದ್ದಾರೆ. ಇವತ್ತು ಹಳೆದನ್ನ ನಿಮ್ಮ ಹತ್ರ ದೇವರು ನಿಮ್ಮನ್ನು ಉದ್ಧಾರ ಮಾಡ್ತಾರೆ. ಹಲ್ಲೆಲೂಯ. ನಿಮ್ಮ ಆತ್ಮಿಕ ಜೀವನದಲ್ಲಿ ದೇವರು ನಿಮ್ಮನ್ನು ಉದ್ಧಾರ ಮಾಡ್ತಾರೆ. ನಿಮ್ಮ ಕುಟುಂಬ ಜೀವನದಲ್ಲಿ ದೇವರು ಉದ್ಧಾರ ಮಾಡ್ತಾರೆ. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ದೇವರು ನಿಮ್ಮನ್ನು ಉದ್ಧಾರ ಮಾಡ್ತಾರೆ. ನಿಮ್ಮ ಅಂತರಂಗ ಜೀವನದಲ್ಲಿ ದೇವರು ನಿಮ್ಮನ್ನು ಉದ್ಧಾರ ಮಾಡ್ತಾರೆ. ನೀವು ಮಾಡುವ ಕೆಲಸಗಳಲ್ಲಿ ದೇವರು ಉದ್ಧಾರ ಮಾಡ್ತಾರೆ. ಯಾವುದ್ರಲ್ಲಿ ಚಿಂತೆ ಮಾಡ್ತೀರೋ ಅದ್ರಲ್ಲಿ ನೀವು ಉದ್ಧಾರ ಆಗಲ್ಲ. ನಿಮ್ಮ ಆರೋಗ್ಯ ವಿಷಯದಲ್ಲಿ ತುಂಬಾ ಚಿಂತೆ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ,
ದೇವ್ರ ಸತ್ಯವಾಗ್ಲಿ ನಿಮ್ಮ ಆರೋಗ್ಯ ಚೆನ್ನಾಗಾಗಲ್ಲ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಹೇಳ್ತಿರೋದು? ಅರ್ಥ ಆಗ್ತಾ ಇದೆಯಾ? ಎಲ್ಲಿವರೆಗೂ ನಿಮ್ಮ ಆರೋಗ್ಯದ ಬಗ್ಗೆ ಯೋಚನೆ ಮಾಡ್ತಿರೋ ಅಲ್ಲಿವರೆಗೂ ಆರೋಗ್ಯ ಏನಾಗಲ್ಲ, ಡೆವಲಪ್ಮೆಂಟ್ ಆಗಲ್ಲ. ದೇವರೇ ಅನಾರೋಗ್ಯ ಇದೆ ಸ್ವಾಮಿ, ನಿನ್ ಮೇಲೆ ಆಗ್ತಾ ಇದ್ದೀನಿ, ಇನ್ಮೇಲೆ ನಾನು ಆರೋಗ್ಯವಾಗಿರಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಚಿಂತೆ ಮಾಡೋದು ನಿಲ್ಸ್ಬಿಟ್ರೆ ನಿಮ್ಮ ಆರೋಗ್ಯನ ದೇವರು ಉದ್ಧಾರ ಮಾಡ್ತಾರೆ. ಶತ್ರುಗಳ ಬಗ್ಗೆನೇ ಚಿಂತೆ ಮಾಡ್ತಾ ಇದ್ರೆ ಅವ್ರ ಮಧ್ಯದಲ್ಲಿ ನಿಮ್ಮನ್ನು ಉದ್ಧಾರ ಮಾಡಕ್ಕಾಗಲ್ಲ. ಶತ್ರುಗಳನ್ನ ಬಗ್ಗೆ ಚಿಂತೆ ಮಾಡೋದು ನಿಲ್ಸಿ, ದೇವ್ರೆ ಇವ್ರ ಮಧ್ಯದಲ್ಲಿ ನನ್ನ ಉದ್ಧಾರ ಮಾಡು, ಇವ್ರ ಬಗ್ಗೆ ನಾನು ಯೋಚನೆ ಮಾಡಲ್ಲ ಅಂತ ಹೇಳ್ಬೇಕಾದ್ರೆ ಶತ್ರುಗಳ ಮುಂಭಾಗದಲ್ಲಿ ದೇವರು ನಮಗೆ ಔತಣ ಸಿದ್ಧಪಡಿಸ್ತಾರೆ. ಯಾವ್ದ್ರಲ್ಲಿ ಚಿಂತೆ ಮಾಡ್ತೀವೋ ಆ ವಿಷಯದಲ್ಲಿ ನಾವು ಉದ್ಧಾರ ಆಗಲ್ಲ. ನೀವು ಕೆಲ್ಸಕ್ಕೆ ಹೋಗ್ತಾ ಇದ್ದೀರ ಅನ್ಕೊಳ್ಳಿ, ಕೆಲ್ಸದ ಬಗ್ಗೆನೇ ಚಿಂತೆ ಮಾಡ್ತಾ ಇದ್ರಿ, ಈ ಕೆಲಸ ಹಿಂಗೆ ಹಿಂಗೆ ಹಿಂಗೆ, ಆ ಕೆಲಸ ನಿಮ್ಮನ್ನು ಉದ್ಧಾರ ಮಾಡಲ್ಲ. ಆ ಕೆಲಸ ನಿಮಗೆ ಆಶೀರ್ವಾದವಾಗಿರಲ್ಲ. ಯಾವ್ದು ನೀವು ಚಿಂತೆ ಮಾಡ್ತೀರೋ ಅದು ನಿಮಗೆ ಆಶೀರ್ವಾದವಾಗಿ ಇರಲ್ಲ. ಎಷ್ಟು ಜನ ಉದ್ಧಾರ ಆಗ್ಬೇಕಂತ ಇಷ್ಟಪಡ್ತಾ ಇದ್ದೀರಾ? ನಿಜವಾಗ್ಲೂ ಉದ್ಧಾರ ಆಗ್ಬೇಕಂತ ಇಷ್ಟಪಡ್ತಾ ಇದ್ದೀರಾ? ನಿಜವಾಗ್ಲೂ ಉದ್ಧಾರ ಆಗ್ಬೇಕಂತ ಇಷ್ಟಪಡ್ತಾ ಇದ್ದೀರಾ? ನಿಜವಾಗ್ಲೂ ಉದ್ಧಾರ ಆಗ್ಬೇಕಾ? ನಿಜವಾಗ್ಲೂ ಉದ್ಧಾರ ಆಗ್ಬೇಕಾ? ಕೇಳ್ರಿ ಪಕ್ಕದಲ್ಲಿ ಮುಖ ಹೇಳಿ, ಉದ್ಧಾರ ಆಗ್ಬೇಕಾ ನೀನಂತ? ಉದ್ಧಾರ ಆಗ್ಬೇಕಾ ನೀನಂತ? ಉದ್ಧಾರ ಆಗ್ಬೇಕಂದ್ರೆ ಮಾಡ್ಬೇಕಾಗಿರೋದೆಲ್ಲ ಒಂದೇ, ಹಳೇದನ್ನ ಮರಿಬೇಕು, ಹಳೆ ಸಂಗತಿಗಳನ್ನ ಮರಿಬೇಕು. ಹಳೇದು ನೆನ್ನೆಗೆ ಬಿಟ್ಬಿಡ್ರಿ. ದೇವರು ಹೊಸ ಕಾರ್ಯಗಳನ್ನ ನಮ್ಮ ಜೀವನದಲ್ಲಿ ಮಾಡಕ್ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಹೊಸ ಸಂಗತಿಗಳನ್ನ ಮಾಡಕ್ ಹೋಗ್ತಾ ಇದ್ದಾರೆ. ಹೊಸ ವಿಷಯಗಳನ್ನ ನಮ್ಮ ಜೀವನದಲ್ಲಿ ದೇವ್ರು ಮಾಡಕ್ ಹೋಗ್ತಾ ಇದ್ದಾರೆ. ಹೊಸ ಅದ್ಭುತಗಳನ್ನ ದೇವ್ರು ಮಾಡಕ್ ಹೋಗ್ತಾ ಇದ್ದಾರೆ. ಹಳೇದನ್ನ ಮೈಂಡಲ್ಲಿ ಇಟ್ಕೊಂಡು ಹೊಸದನ್ನ ಅನುಭವಿಸ್ತೀರಾ, ನಿಮ್ಮ ಜೀವನನ ನೀವು ಹಾಳು ಮಾಡ್ಕೊಂಬೇಡಿ. ಆಮೇಲೆ ಏನೆಲ್ಲ ನಿಮ್ಗೆ ಚಿಂತೆ ಇದೆಯೋ ಇವತ್ತು ದೇವ್ರ ಮೇಲೆ ಹಾಕಿ, ದೇವ್ರೆ ಈ ಚಿಂತೆಯನ್ನ ನಿಮ್ಮ ಮೇಲೆ ಹಾಕ್ತಾ ಇದ್ದೀನಿ. ಇಲ್ಲಿವರೆಗೂ ನಾನು ಯೋಚನೆ ಮಾಡಿ ಯಾವುದನ್ನು ನಾನು ಒಂದು ಉದ್ದ ಆಗ್ಲಿ ತುಂಡ ಆಗ್ಲಿ ಯಾವುದನ್ನು ನಾನು ಬದಲಾಯಿಸಕ್ ಆಗ್ಲಿಲ್ಲ. ನಾನು ಕಣ್ಣೀರು ಹಾಕಿ ನನ್ನ ಜೀವನ ಬದಲಾಯಿಸ್ಕೊಳಕ್ ಆಗ್ಲಿಲ್ಲ. ನಾನು ನೋವು ಪಟ್ಟು ನೋವಿನ ಮೂಲಕ ನನ್ನ ಜೀವನ ಬದಲಾಯಿಸ್ಕೊಳಕ್ ಆಗಿಲ್ಲ. ಒಂಟಿಯಾಗಿ ಇದ್ದು ಒಂಟಿತನದ ಮೂಲಕವಾಗಿ ನನ್ನ ಜೀವನವನ್ನ ಬದಲಾಯಿಸ್ಕೊಳಕ್ಕೆ ಆಗ್ಲಿಲ್ಲ. ಜಗಳದ ಮೂಲಕವಾಗಿಯೂ ನನ್ನ ಜೀವನವನ್ನ ಬದಲಾಯಿಸ್ಕೊಳಕ್ ಆಗಿಲ್ಲ. ಆದ್ರೆ ನಿನ್ನ ಚಿಂತೆಯನ್ನ ನಿನ್ ಮೇಲೆ ಹಾಕಿ, ಇನ್ಮೇಲೆ ನಾನು ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡಕ್ ಹೋಗಲ್ಲ. ಹಳೆದನ್ನೆಲ್ಲ ಮರ್ತೋಗ್ತೀನಿ ಸ್ವಾಮಿ, ಹಳೆದನ್ನೆಲ್ಲ ಮರ್ತೋಗ್ತೀನಿ. ಇವತ್ತು ಹಳೇದಕ್ಕೂ ನನಗೂ ಸಂಬಂಧನೇ ಇಲ್ಲ. ಆಮೇಲೆ ಇವತ್ತು ಹಳೇದಕ್ಕೂ ನನಗೆ ಇಲ್ಲಿವರೆಗೂ ಯಾರೆಲ್ಲ ಬಾಧೆ ಕೊಟ್ಟರು, ನೋವು ಕೊಟ್ಟರು, ಹಿಂಸೆ ಕೊಟ್ಟರು, ಏನೆಲ್ಲ ಮಾಡಿದ್ರು, ಅದು ಯಾವುದಕ್ಕೂ ನನಗೂ ಅದಕ್ಕೂ ಸಂಬಂಧನೇ ಇಲ್ಲ. ಹಲ್ಲೆಲೂಯಾ. ಅದ್ರ ಜೊತೆ ಕಿತ್ತಾಡಿ ನಾನು ಟೈಮ್ ವೇಸ್ಟ್ ಮಾಡ್ಕೊಂಡಿದ್ದು ಸಾಕು. ಆಮೇಲೆ ನಡೆದಿರುವ ಸಂಗತಿಗಳ ಜೊತೆಗೆ ಕಿತ್ತಾಡಿ ಟೈಮ್ ವೇಸ್ಟ್ ಮಾಡಿದ್ದು ಸಾಕು. ಇರೋ ಜಾಗದಲ್ಲೆಲ್ಲ ನಿಂತ್ಕೊಳ್ಳೋಣ, ದೇವರಿಗೆ ನಮ್ಮನ್ನೇ ನಾವು ಒಪ್ಪಿಸ್ಕೊಡೋಣ. ಹಲ್ಲೆಲೂಯಾ.